ಟೈಟಲ್ ಅನ್ನೋದು ಗೊತ್ತಾಗತ್ತೆ. ಪ್ರತಿಯೊಬ್ರು ನಾವು ಆ ಸಿನಿಮಾ ನೋಡದೇ ಇರೋರೇ ಇಲ್ಲ, ಸಿನಿಮಾ ನೋಡಿ ಹೆದರದೇ ಇರೋರೇ ಇಲ್ಲ, ಹೆದರ್ಕೊಂಡು ಎಂಜಾಯ್ ಮಾಡದೇ ಇರೋರೇ ಇಲ್ಲ. ಸೊ ಆ ತರದ್ ಒಂದು ಸಿನಿಮಾ. ಈ ಟೀಮ್ ಬಗ್ಗೆ, ಸಿನಿಮಾ ಬಗ್ಗೆ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಕೊಡೋದಕ್ಕೂ ಮುಂಚೆ ಇಡೀ ತಂಡಕ್ಕೆ ಸಪೋರ್ಟ್ ಮಾಡೋದಕ್ಕೆ ನಮ್ಮ ನಗುವಿನ ಒಡೆಯ ಸ್ಯಾಂಡಲ್ವುಡ್ ಅಧ್ಯಕ್ಷ ಶರಣ್ ಸರ್ ಬಂದಿದ್ದಾರೆ. ಸರ್, ನಿಮ್ಗೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಈ ಸಿನಿಮಾ ನಿರ್ದೇಶಕರು ನವೀನ್ ಅವರು ಮೊದಲ ಸಿನಿಮಾ ನಿರ್ದೇಶನ ಮಾಡಿರೋದಾದ್ರೂ ಕೂಡ ಒಂದು 8 ವರ್ಷಗಳಿಂದ ಸಿನಿಮಾ ರಂಗದಲ್ಲಿರುವಂತಹ ಎಕ್ಸ್ಪೀರಿಯನ್ಸ್ ಇರುವಂತಹ ಒಬ್ಬ ನಿರ್ದೇಶಕರು. ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡಿದ್ದಾರೆ, ವಿಭಾಗಗಳಲ್ಲಿ ಕೆಲಸ ಮಾಡಿರುವಂತ ಎಕ್ಸ್ಪೀರಿಯನ್ಸ್ ಇದೆ. ಸರ್, ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ. ಹಾಗೆ ಈ ಸಿನಿಮಾದ ನಾಯಕ ನಟಿ ಜೊತೆಗೆ ನಿರ್ಮಾಣ ಜವಾಬ್ದಾರಿ ಕೂಡ ಅವರದ್ದೇ. ಅವ್ರ ತಾಯಿ ನಿರ್ಮಾಪಕರಾಗಿದ್ರು ಕೂಡ ಪ್ರತಿಯೊಂದು ಹಂತದಲ್ಲೂ ಇವರೇ ನಿಂತ್ಕೊಂಡು ಎಲ್ಲವನ್ನ ನಿಭಾಯಿಸಿರೋದು ಅಂಬಾಲಿ ಭಾರತಿ ಅವರು. ಇವ್ರ ಹೆಸರುಗಳು ಕಲಬುರಗಿ ಮೂಲದವರಾಗಿರೋದ್ರಿಂದ ನನಗೆ ಅವ್ರ ಅಮ್ಮನ ಹೆಸರು, ಇವ್ರ ಹೆಸರು ಸರ್ ತುಂಬಾ ಡಿಫ್ರೆಂಟ್ ಆಗಿದೆ. ಅವರು ಶ್ರೀಮತಿ ಭಾರತಿ ಬಾಲಿ ಅವರು, ರಿಟೈರ್ಡ್ ಪ್ರಿನ್ಸಿಪಲ್ ಬೇರೆ ಅಂತೆ. ಅವ್ರ ಮಗಳು ಅಂಬಾಲಿ ಭಾರತಿ ಅವರು. ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ಥಿಯೇಟರ್ ಮಾಡಿರುವಂತ ಎಕ್ಸ್ಪೀರಿಯನ್ಸ್ ಇದೆ, ಸಾಕಷ್ಟು ವರ್ಷಗಳಿಂದ ಇದ್ದಾರೆ ಚಿತ್ರರಂಗದಲ್ಲಿ ಕಲಾವಿದರಾಗಿ. ಈಗ ನಾಯಕ ನಟಿಯಾಗಿ ಈ ಸಿನಿಮಾ ಮೂಲಕ ಪೋಸ್ಟರ್ಗಳನ್ನ ನೋಡಿದಾಗ ಅಥವಾ ಒಂದು ಫಸ್ಟ್ ಲುಕ್ ಟೀಸರ್ ರಿಲೀಸ್ ಮಾಡಿದ್ರು, ಅದರಲ್ಲೂ ತುಂಬಾ ಭಯ ಪಡಿಸ್ತಾರೆ ಖಂಡಿತವಾಗ್ಲೂ. ತುಂಬಾ ಎಕ್ಸ್ಪೆಕ್ಟೇಷನ್ ಅದರಿಂದಾನೇ ಕ್ರಿಯೇಟ್ ಆಗಿದೆ. ಇನ್ನು ಈ ಸಿನಿಮಾದ ನಾಯಕ ನಟ ಪಂಚಿ ಅವರು. ನಿಮ್ ಹೆಸರು ತುಂಬಾ ಡಿಫ್ರೆಂಟ್ ಆಗಿದೆ ಸರ್. ಪಂಚಿ ಸರ್, ಪಚ್ಚಿ ಅಲ್ಲ, ನಾನೇ ಕರೆಕ್ಟ್ ಆಗಿ ಹೇಳಿರೋದು. ನೋಡಿ ಹೆಂಗ್ ಗಾಬರಿ ಮಾಡ್ತೀರಾ ಅಂತ. ನಾನು ಪಂಚಿ ಅಂತ ನೋಡಿದ್ರೆ ಇದ್ಯಾರೋ ಪಕ್ಷಿ ಹೆಸರು ಇಟ್ಕೊಂಡಿದಾರಲ್ಲ ಅನ್ಕೊಂಡೆ, ಬಟ್ ಕ್ಯೂಟ್ ಆಗಿದೆ ಸರ್ ನಿಮ್ ಹೆಸರು. ವೆಲ್ಕಮ್ ನಿಮ್ಗೂ. ಇವ್ರದ್ದು ಇದು 4ನೇ ಸಿನಿಮಾ. ಹಾಗೆ ಒಂದು ದೊಡ್ಡ ಕಲಾವಿದರ ದಂಡೆ ಇದೆ, ಇಲ್ಲಿ ಗೊತ್ತಿದ್ದಾರೆ. ಮಹಂತೇಶ್ ಅವರಾಗಿರ್ಬೋದು, ರಘು ಅವರಾಗಿರ್ಬೋದು, ಮತ್ತೆ ಹರಿಣಿ ಮೇಡಮ್ ಆಗಿರ್ಬೋದು, ತುಂಬಾ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ಜೊತೆಗೆ ಟೆಕ್ನಿಕಲ್ ಟೀಮ್ ಅಂತ ಬಂದಾಗ ಮ್ಯೂಸಿಕ್ ನನ್ನ ಫೇವರೇಟ್ MS ತ್ಯಾಗರಾಜ್ ಸರ್ ಮ್ಯೂಸಿಕ್ ಮಾಡಿದ್ದಾರೆ. ಮೆಚ್ಚುಗೆ ಗಳಿಸಿದಂತ ಒಂದು ಫಸ್ಟ್ ಲುಕ್ ಟೀಸರ್ ಇದೆ, ಅದನ್ನ ನೋಡ್ಕೊಂಡು ಬಂದ್ಬಿಡೋಣ. ಆಮೇಲೆ ಆಕ್ಚುಯಲ್ ಟೀಸರ್ ನಮ್ ಶರಣ್ ಸರ್ ಕೈಯಲ್ಲಿ ಲಾಂಚ್ ಮಾಡ್ಸೋಣ. ಫಸ್ಟ್ ಲುಕ್ ಟೀಸರ್ ಪ್ಲೀಸ್. ಟೀಸರ್ ನೋಡ್ತಿದ್ದಂಗೆ ನನಗೆ ಇದು ಯಾವ್ದೋ ಹೊಸ ತಂಡ ಮಾಡದಂಗೆ ಅನಿಸ್ಲಿಲ್ಲ ನನಗೆ ಆಕ್ಚುಲಿ. ಯಾಕೆ ಅಂತ ಕೇಳಿ, ಎತ್ಕೋತಿದ್ದಂಗೆ ಈ ತರದ ಒಂದು ಸಿನಿಮಾ, ಯಾಕಂದ್ರೆ ಇದರಲ್ಲಿ ತುಂಬಾ ಗ್ರಾಫಿಕ್ನ ವಿಚಾರ. ಇಲ್ಲಿ ಕರೆಕ್ಟ್ ಆಗಿ ನಿಮ್ಮ ಬುಲ್ಸ್ ಐ ಆದ್ರೆ ಮಾತ್ರ ಕನ್ವಿನ್ಸ್ ಆಗುತ್ತೆ, ಇಲ್ಲ ಅಂತಂದ್ರೆ ಔಟ್ ಹೊಡೆಯುತ್ತದೆ ಆಕ್ಚುಲಿ. ಇಲ್ಲಿ ನಾವು ನಿಜವಾಗ್ಲೂ ಮೆಚ್ಕೋಬೇಕಾಗಿರುವಂತದ್ದು ಏನು ಅಂತಂದ್ರೆ, ತಮ್ಮ ಮೊದಲನೇ ಪ್ರಯತ್ನದಲ್ಲೇ ಚಾಲೆಂಜಸ್ ಇರುವಂತ ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡ್ಕೊಳ್ಳೋದಿದೆ ಗೊತ್ತಾ. ಸೊ ಈ ನಿಟ್ಟಿನಲ್ಲಿ ಅವರು ತಮ್ಮ ಮೊದಲನೆಯ ನಿರ್ಧಾರದಲ್ಲೇ ಗೆದ್ದಿದ್ದಾರೆ ಅಂತಂದ್ರೆ ತಪ್ಪಾಗಲ್ಲ. ನಿರ್ಧಾರ ಇದೆ ಗೊತ್ತಾ, ಅದನ್ನ ಮಾಡುವಂತದ್ದು. ನೀವೇನು ಸುಲಭವಾಗಿರುವಂತ ಪಿಕ್ಚರ್ನ ಆಯ್ಕೆ ಮಾಡ್ಕೊಂಡಿಲ್ಲ, ಕಷ್ಟವಾಗಿರುವಂತ ಮಾಡ್ಕೊಂಡಿದ್ದಾರೆ. ಸೊ ಹಿಂಗಾಗಿ ಈ ತರದ ಚಾಲೆಂಜಸ್ ಯಾರ್ಯಾರು ತಗೊಂಡಿದ್ದಾರೆ ಅವರೆಲ್ಲರಿಗೂ ಗೆಲುವು ಸಿಕ್ಕಿರೋದು ನಮ್ಮ ಹಿಸ್ಟ್ರಿಲಿದೆ. ಸೊ ಹಂಗಾಗಿ ಆ ತರದಾಗ್ಲಿ ತಂಡಕ್ಕೆ ಅಂತ ಅನ್ನುವಂಥದ್ದು ನನ್ನ ಇದು ಲಾಂಚ್ ಮಾಡೋಕೆ. ಓಕೆ, ಆಲ್ ದಿ ಬೆಸ್ಟ್. ನಾನಿನ್ನ ಬಿಡಲಾರೆ ಅನ್ನುವಂತ ಬಹಳ ಜವಾಬ್ದಾರಿಯುತವಾದಂತ ಟೈಟಲ್ ನ ಇಟ್ಕೊಂಡು ಬಂದಿರುವಂತ ತಂಡಕ್ಕೆ ಒಳ್ಳೇದಾಗ್ತಾ. ನಿಮ್ ಟೀಸರ್ ತುಂಬಾ ಚೆನ್ನಾಗಿದೆ. ಈಗ ಫಸ್ಟ್ ಲುಕ್ ನೋಡೋದಂಥದ್ದು, ಟೀಸರಿನ ಲಾಂಚ್ ಮಾಡುವ ಸಮಯ. ತಂಡಕ್ಕೆ ತುಂಬಾ 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 ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್ ದಿಸ್ ಎಂಟೈರ್ ಟೀಮ್. ಟೀಸರ್ ಲಾಂಚ್ ನಾನಿನ್ನ ಬಿಡಲಾರೆ. ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್. ತುಂಬಾ ಖುಷಿ ಇದೆ ಶರಣ್ ಸರ್ ಬಂದಿದ್ದು ಇವತ್ತು. ಯಾಕೆ ಅಂದ್ರೆ ನಾನು ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಹೇಳ್ತಿದ್ದೆ, ಸರ್ ತುಂಬಾ ಸೀರಿಯಸ್ ಆಗಿ ಹೋಗ್ತಿದ್ರೆ ಅಲ್ಲೊಂದು ಕಾಮಿಡಿ ಕೊಟ್ಬಿಡೋಣ ಸರ್, ಒಂದು ರಿಲ್ಯಾಕ್ಸ್ ಆಗತ್ತೆ ಅಂತ. ಅದನ್ನ ಕಲ್ತಿದ್ದೆ ಶರಣ್ ಸರ್ ಇಂದ. ನಾನೊಂದು ಬಕ್ರಾ ಶೋ ಮಾಡ್ಬೇಕಾದ್ರೆ ಸರ್ನ ಬಕ್ರಾ ಮಾಡಿದ್ದೆ. ಅಲ್ಲಿಂದ ಅವ್ರನ್ನ ತುಂಬಾ ಫಾಲೋ ಮಾಡ್ತೀನಿ ನಾನು. ತುಂಬಾ ಖುಷಿ ಆಯ್ತು ಸರ್ ನೀವು ಬಂದಿದ್ದು, ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿರೋದು. ಇನ್ನ ಡೈರೆಕ್ಷನ್ ಟೀಮ್ ಬಗ್ಗೆ ಏನ್ ಹೇಳೋದು, ಪ್ರತಿಯೊಂದ್ ಕಡೆನೂ ನಮ್ಗೆ ಏನ್ ಹೇಳ್ತಾರೆ ಫ್ರೀ ಬಿಟ್ಟಿದ್ರು. ಎಲ್ಲಾ ಕಡೆನೂ ಒಂದು ಡೈಲಾಗ್ ವರ್ಷನ್ ಆಗಿರ್ಬೋದು, ಸರ್ ಇಂಪ್ರೂವೈಸೇಷನ್ ಮಾಡ್ಕೊಳ್ಳಿ, ಒಬ್ಬ ಕಾಮಿಡಿಯನ್ಗೆ ಬಿಟ್ರೆ ನೀವು ಚೆನ್ನಾಗಿ ಮಾಡ್ಕೊಂತೀರಾ ಅಂತ. ಸೀನ್ ಹೇಳೋರು, ಆ ಸೀನ್ಗೆ ನಾನೇ ಡೈಲಾಗ್ಗಳನ್ನ ಹೇಳ್ಕೊಂಡು ಮಾಡ್ಕೊಂಡು ಹೋಗ್ತಿದ್ದೆ. ಪ್ರೊಡ್ಯೂಸರ್ ತುಂಬಾ ಸಖತ್ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಒಳ್ಳೇದಾಗ್ಲಿ. ಇವತ್ತೇನ್ ಸಪೋರ್ಟ್ ಸಿಗ್ತಿದೆ ಅದು ಸಿನಿಮಾ ಬಿಡುಗಡೆ ಆದಾಗ್ಲೂ ಸಿಗ್ಲಿ. ಹೇಳಿದ್ರು ಇದು ದೆವ್ವ ಇಲ್ಲ ಅಂತ. ಅಲ್ಲ ಮೇಡಮ್, ದೆವ್ವ ಖಂಡಿತವಾಗ್ಲೂ ಹೇಳ್ತೀವಿ. ಇದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿದ್ದು ಸಿನಿಮಾ ಟೀಮ್ ಅವ್ರಿಗೇನೆ. ಆಕ್ಚುಲಿ ನಾವೆಲ್ಲೂ ಹೇಳ್ಕೊಂಡಿರ್ಲಿಲ್ಲ. ಒಂದಿನ ರಾತ್ರಿ 2 ಗಂಟೆ ಶೂಟ್ ನಡೀತಾ ಇದೆ. ಆ ಮನೆ ತೋರಿಸ್ತಾರಲ್ಲ ಓಪನಿಂಗ್,
ಸಕಲೇಶ್ಪುರದಲ್ಲಿ ಶೂಟ್ ನಡೀತಾ ಇದೆ. ಹಾಲಲ್ಲಿ ಎಲ್ಲರೂ ಶೂಟ್ ಮಾಡ್ತಿದ್ದಾರೆ. ಸೊ 1.5 hour ಗ್ಯಾಪ್ ಇತ್ತು. ನಾನು ರೂಮಲ್ಲಿ ಮಲಗಿದ್ದೆ, ಒಂದು ರಿಲ್ಯಾಕ್ಸ್ ಮಾಡೋಣ ಅಂತೇಳಿ. ಒಂದು ಬೆಡ್ಡಲ್ಲಿ ಹಿಂಗೆ ಮಲಗಿದ್ದೆ ಸ್ಟ್ರೈಟ್ ಆಗಿ. ಈ ಕಡೆ ಒಂದು ಕೈ ಇತ್ತು. ಸಾರಿ ಮೇಡಮ್ ಅಂದ್ಬಿಟ್ಟು ಈ ಕಡೆ ಮಲ್ಕೊಂಬಿಟ್ಟೆ. ಈ ಕಡೆ ತಿರ್ಗಕ್ಕೆ ಹೋಗ್ತಾ ಇದೀನಿ, ತಿರ್ಗಕ್ಕೆ ಆಗ್ತಿಲ್ಲ ನನಗೆ. ಆಮೇಲೆ ನೋಡ್ತೀನಿ ಯಾರೂ ಇಲ್ಲ. ಏನಿದು, ಏನೋ ಭಯ ಆಗ್ತಿದೆ ಅಂತ. ಕೆಲವ್ರು ಭ್ರಮೆ ಇರುತ್ತೆ, ಇದೇನೋ ನೈಟ್ ಮಲಗ್ಬೇಕಾದ್ರೆ ಏನೇನೋ ಅನ್ಸುತ್ತಲ್ಲ ಅನ್ನೋ. ನಾನು ಧೈರ್ಯ ಮಾಡಿ ಓಂ ರಾಘವನ್ ಸ್ವಾಮಿ ಅನ್ಕೊಂಡು ಪಟ್ ಅಂತ ತಿರುಗ್ದೆ. ಯಾರು ಇಲ್ಲ, ಏನಿಲ್ಲ, ಆರಾಮಾಗಿದ್ದೀನಿ ಅಂತ ಕಂಡ್ಬಿಟ್ಟಿದೀನಿ. ಜಲ್ 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 ಸೌಂಡ್ ಎಲ್ಲ ಕೇಳಿಸ್ತಿದೆ, ಏನೇನೋ ಆಗ್ತಿದೆ, ಇದೆಲ್ಲ ಭ್ರಮೆ, ಇದೇನೋ ನಮಗೆ ಕನ್ಸಲ್ಲಿ ಏನೇನೋ ಆಗ್ತಿದೆ ಅಂತ ನಾನು ಎದ್ಬಿಟ್ಟು ಸೀದಾ ಆಚೆ ಬಂದು ಕೂತ್ಕೊಂಡೆ. ಏನೋ ಕೇಳಿದೆ, ಏನ್ ಸರ್ ಮುಗಿತಾ ನಿಮ್ದು? ಇನ್ನೂ 1 hour ಗ್ಯಾಪ್ ಇದೆ, ಬನ್ನಿ ಮಲ್ಕೊಳ್ಳೋಣ ಅಂತ ಅವನು ಕರ್ಕೊಂಡ್ಬಂದೆ. ಅದೇ ರೂಮು, ಆ ಕಡೆ ಬೆಡ್ಡಲ್ಲಿ ಅವರು, ಈ ಕಡೆ ಬೆಡ್ಡಲ್ಲಿ ನಾನು ಮಲ್ಕೊಂಡು ಸ್ವಲ್ಪ ಹೊತ್ತು ಹೆಂಗೋ ಪಕ್ಕದಲ್ಲಿ ಇದಾರಲ್ಲ, ಭಯ ಹೋಗುತ್ತೆ ಅಂತ ನಾನು ಮಲಗಿದ್ದೀನಿ. 5 ನಿಮಿಷ ಅಷ್ಟೇ ಸರ್. ರಘು ಬಿಡ್ಸು ರಘು ಅಂತ ಅವ್ರಿಗೆ ಹಿಂಗ್ ಕೈಲಿ ಹಾಕೋರ್ಗೆ ಸೀರಿಯಸ್ಲಿ ಹೇಳ್ತಿದ್ದೀನಿ. ಇದು ಹಿಂಗ್ ಹಿಡ್ಕೊಂಡ್ಬಿಟ್ಟಿದೆ. ನಾನು ಅವ್ರನ್ನ ಹೋಗಿ ಕೈಯಲ್ಲಿ ಹಿಡ್ಕೊಂಡು ಎಳ್ದು ಎತ್ತಲ್ಲ ಆದ್ಮೇಲೆ ಅವ್ರು ಹೇಳ್ತಿದ್ದಾರೆ, ಸರ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ನಾನು ಇದೆಲ್ಲ ನಂಬೋದೇ ಇಲ್ಲ, ನನ್ಗೆ ಈ ತರ ಆಯ್ತು ಅಂತ. ಆಮೇಲೆ ನಾನು ಡೈರೆಕ್ಟರ್ ಹತ್ರ ಹೇಳ್ದೆ, ಹಿಂಗೆಲ್ಲ ಆಯ್ತು ಸರ್, ಹಿಂಗೆ ಪ್ರಾಬ್ಲಮ್ ಆಯ್ತು, ನಮ್ಗೆ ಭಯ ಆಯ್ತು ಅಂದ್ರೆ, ಸರ್ ನಮ್ ಸಿನಿಮಾ ಸ್ಟೋರಿನೇ ಇದು ಸರ್ ಅಂದ್ರು. ನನ್ನ ಸ್ಟೋರಿನೇ ಕೇಳಿರ್ಲಿಲ್ಲ, ಆಕ್ಚುಲಿ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಯ್ತು ನಮ್ಗೆ. ಅವತ್ತಿಂದ ನಮ್ಗೆ ಆ ಮನೇಲಿ ಶೂಟ್ ಮಾಡ್ಬೇಕಾದ್ರೆ ರಾತ್ರಿ ಹೊತ್ತು ಬಹಳ ಗೋಸ್ಟ್ ಅಂಟೆಡ್ ಏನೋ ಆಪ್ ಎಲ್ಲ ಹಾಕೊಂಡು ಎಲ್ಲೈತೆ ದೇವ ಅಂತೆಲ್ಲ ಹುಡುಕಿದೀವಿ ನಾವು. ಈ ತರದೊಂದು ಇನ್ಸಿಡೆಂಟ್ ಆಗಿತ್ತು. ಬಟ್ ಅದಾದ್ಮೇಲೆ ನಾವು ರಾಯರಿಗೆ ತುಂಬಾ ಬೇಡ್ಕೊಂಡು, ರಾಯರನ್ನ ತುಂಬಾ ನಂಬ್ತೀನಿ ನಾನು. ಆಕ್ಚುಲಿ ಇವತ್ತು ನನ್ನ ಬೆಳವಣಿಗೆಗೆ ರಾಯರೇ ಕಾರಣ. ಸೊ ಅದ್ಭುತವಾಗಿ ಒಂದು ಸಾಂಗ್ ಕೂಡ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನೇನು ಹೇಳಕ್ಕಾಗಲ್ಲ, ಮಾತಾಡಿ ಸರ್. ಥ್ಯಾಂಕ್ ಯು. ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ನಿಮ್ಗೂ ಕೂಡ. ಮಹಾಂತೇಶ್ ಅವ್ರು ಹೇಳಿ, ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರಿ ಹೀರೋಯಿನ್ ಪ್ರಪೋಸ್ ಮಾಡೋ ಸೀನ್ ಕೊಟ್ಟಿದ್ದಾರೆ ಮೇಡಮ್ ಅಂತ. ಇದ್ರಲ್ಲಿ ದೆವ್ವಾಗ ಏನಾದ್ರು ಪ್ರಪೋಸ್ ಅದು ಬೇರೆ ಸಿನಿಮಾ ಅಲ್ಲ, ಇದ್ರಲ್ಲಿ ದೆವ್ವಾಗ ಏನಾದ್ರು ಪ್ರಪೋಸ್ ಮಾಡೋ ಸೀನ್ಸ್ ಎಲ್ಲ ಇದೆಯಾ ನಿಮ್ಗೆ? ಇಲ್ಲ ಬೇರೆ ತರ ಇಲ್ಲ ಮೇಡಮ್, ಆತರ ಏನಿಲ್ಲ. ರಶ್ ಆಗ್ತಾ ಇದಾರೆ. ಆಯ್ತು ಹೇಳಿ, ನಿಮ್ ಪಾತ್ರದ ಬಗ್ಗೆ ಹೇಳಿ. ಇಲ್ಲ, ನಿಮ್ಮನ್ನ ನೋಡಿ ಆತರ ಅನ್ನಿಸ್ತು ಅಷ್ಟೇ. ರಘು ನಿಜವಾಗ್ಲೂ ಭಯ ಆಯ್ತಾ ಹೀರೋ ಜೊತೆ ಮಲಗ್ಬೇಕು ಅಂತ ಹೇಳಿ ಹಂಗೆ ಕರ್ಕೊಂಡು ಹೋದ ನೀವು? ಇಲ್ಲ ಸರ್, ಅಲ್ಲ ಅದ್ರ ಬದಲು ಮೇಡಮ್ಗೆ ಒಂದು ರಿಕ್ವೆಸ್ಟ್ ಮಾಡಿದ್ರೆ ಆಗೋಗಿರೋದು. ದೆವ್ವ ಅಲ್ಲ, ದೆವ್ವ ಕಳಿಸ್ಬಿಟ್ಟಿರೋರು ಅಂತ. ದೆವ್ವ ಅವ್ರ ಮೈ ಮೇಲೆ ಇರೋದು. ಎಸ್, ಥ್ಯಾಂಕ್ ಯು. ಇಲ್ಲ ಸರ್, ಭಯ. ನನ್ಗೆ ದೆವ್ವ ಸಿನಿಮಾನೇ ನೋಡಲ್ಲ ನನ್ಗೆ ನೈಟ್ ಹೊತ್ತು, ನೋಡಿದ್ರೆ ಡೇ ಮಾತ್ರ. ಎಸ್, ಥ್ಯಾಂಕ್ ಯು. ಬಂದಿರೋ ಮೀಡಿಯಾ ಮಿತ್ರರಿಗೆಲ್ರಿಗೂ ಥ್ಯಾಂಕ್ ಯು. ಶೈನ್ ಸರ್, ಥ್ಯಾಂಕ್ ಯು ಸೋ ಮಚ್. ಬಂದಿದ್ದು ಬಹಳ ಖುಷಿ ಆಯ್ತು. ಇದ್ರಲ್ಲಿ ಒಂದು ಪಾತ್ರ ಮಾಡಿದ್ದೀನಿ. ಪಾತ್ರ ಚೆನ್ನಾಗಿದೆ ಮೇಡಮ್, ನಿಜವಾಗ್ಲು. ನೀವು ಕ್ಯಾಮ್ರಾ ಕಡೆ ನೋಡ್ಕೊಂಡು ಮಾತಾಡಿ. ಎಸ್, ಪ್ರತಿ ಊರಲ್ಲಿ ಇರೋ ಒಂದು ಪಾತ್ರನೇ. ಯಾಕಂದ್ರೆ ಪ್ರತಿ ಊರಲ್ಲೂ ಒಬ್ಬ ಇರ್ತಾನೆ ಬಿಲ್ಡಪ್ ರಾಜ, ಅವನ ಕೈಲಿ ಏನೂ ಆಗಲ್ಲ, ಬರೀ ಬಿಲ್ಡಪ್ ತಗೊಳ್ತಿರ್ತಾನೆ. ಆ ತರದೊಂದು ರಿಲೇಟೆಡ್ ಪಾತ್ರ ನೋಡಿದಾಗ ಅರ್ಥ ಆಗುತ್ತೆ ನಮ್ಮೂರಲ್ಲಿ ಈ ತರದೊಂದು ಪಾತ್ರ ಇರುತ್ತೆ ಅಂತ. ಸೊ ಒಂದು ನ್ಯಾಚುರಲ್ ಆಗಿ ಮಾಡಿದೀನಿ ಅಂತ ಅನ್ಕೊಂಡಿದೀನಿ. ಸೊ ಡೈರೆಕ್ಟರ್ ಸರ್, ನವೀನ್ ಸರ್, ಥ್ಯಾಂಕ್ ಯು ಸೋ ಮಚ್ ಒಂದು ಪಾತ್ರ ಕೊಟ್ಟಿದ್ದಕ್ಕೆ. ಮೇಡಮ್, ನಿಮ್ಗೂ ಆಲ್ ದಿ ಬೆಸ್ಟ್. ಈ ಸಿನಿಮಾ ಖಂಡಿತವಾಗ್ಲು ಅದು ನನಗಲ್ಲಿ ಎಲ್ರಿಗೂ ಕೊಟ್ಟಿದ್ದಾರೆ. ಒಳ್ಳೇದಾಗ್ಲಿ ಮೇಡಮ್. ಈ ಸಿನಿಮಾ ದೊಡ್ಡ ಸಕ್ಸಸ್ ಕಾಣಲಿ ಅಂತ ಮನ್ಸಾರ ಹಾರೈಸ್ತೀನಿ. ಎಂಟೈರ್ ನಾನಿನ್ನ ಬಿಡಲಾರೆ ಸಿನಿಮಾ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇಬ್ಬರಿಗೂ ತುಂಬಾ ಒಳ್ಳೇದಾಗ್ಲಿ, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಾಗ್ಲಿ. ಆಯ್ತು ಸರ್, ಥ್ಯಾಂಕ್ ಯು ಸರ್. ಹಾಗೆ ಈ ಸಿನಿಮಾದಲ್ಲಿ ಡ್ಯಾನಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ಮ್ಯೂಸಿಕ್ ಮಾಡಿರುವಂತ ತ್ಯಾಗರಾಜ್ ಸರ್ ಬರಬೇಕು. DOP ವೀರೇಶ್ ಅವ್ರ ವೇದಿಕೆ ಮೇಲೆ ಬರಬೇಕು. ಬನ್ನಿ ಸರ್. ಅಯ್ಯೋ, ಸಿನಿಮಾ ಕಣ್ಣು ನೀವು, ಬನ್ನಿ. ಅವ್ರನ್ನೆಲ್ಲ ಕರಿತೀನಿ, ಬನ್ನಿ. ಹೇಳಿ ಸರ್, ಹೇಳ್ತಾ ಇದ್ರಿ ಆಕ್ಷನ್ ಮಾಡಿಸಿದೀನಿ ಅಂತ. ಒಂಚೂರು ಮುಂದೆ ಬನ್ನಿ, ಲೈಟ್. ಹಾ ಸರ್. ಓಕೆ. ಎಲ್ಲರಿಗೂ ನಮಸ್ತೆ. ಶರಣ್ ಸರ್ ನಮಸ್ತೆ. ಸರ್ ಜೊತೆ ನಾನು ಫೈಟ್ ಮಾಡಿಲ್ಲ, ಮಾಡಿಸ್ತೀನಿ. ಬಟ್ 100% ಬೇರೆ ತರ ಮಾಡಿಸ್ತೀನಿ ಸರ್. ನಿಮ್ ಜೊತೆ ನಾನು ಮಾಡ್ಬೇಕು ಅನ್ನೋ ತುಂಬಾ ಆಸೆ ಇದೆ ಮೊದ್ಲಿಂದ ನನಗೆ. ಅಮ್ಲಿ ಮೇಡಮ್ ಬರ್ಬೇಕು ಮೇಲ್ಗಡೆ, ನಾನು ಅವ್ರ ಎದುರುಗಡೆ ಹೇಳ್ಬೇಕು ನನ್ನ. ಬನ್ನಿ ಮೇಡಮ್, ಬನ್ನಿ.
ಇವರು ಇಲ್ಲಿಗೆ ಪ್ರೆಸ್ ಮೀಟ್ ಅಲ್ಲಿ ನೋಡಿದಾಗ ನಾನು ಪೋಸ್ಟರ್ ನೋಡಿ ಇವ್ರ ಪ್ರೆಸ್ ಮೀಟಿಗೆ ಎಂಟ್ರಿ ಆದಲ್ಲ, ಇವ್ರು ಅಂತ ಗುರುತೇ ಸಿಗ್ಲಿಲ್ಲ. ಅಷ್ಟು ಒಂಥರ ಅವ್ರ ಮುಖದಲ್ಲಿ ಒಂದು ಇನೋಸೆನ್ಸ್ ಇದೆ, ಅಲ್ಲಿ ಅವರೇ ಸ್ಕ್ರೀನ್ ಮೇಲೆ ಭಯ ಪಡಿಸಿರೋದಂತ ಗೊತ್ತಾಗಲ್ಲ. ಹೇಳಿ ಸರ್, ಈಗ ಅದೇನ್ ರಿಕ್ವೆಸ್ಟ್ ಮಾಡಿ ಅವ್ರನ್ನ ವೇದಿಕೆ ಮೇಲೆ ಕರ್ಸಿದ್ರಲ್ಲ, ಹೇಳಿ. ಇಲ್ಲ, ಯಾಕಂದ್ರೆ ನಾನು ಒಂದು ಫೈರ್ ಫೈಟ್ ಮಾಡಿದೆ. ಆ ಫೈಟ್ ಮಾಡುವಾಗ, ಯಾಕಂದ್ರೆ ಫೈರ್ ಫೈಟ್ ಅಂದ್ರೆ ಅಪ್ಪು ಸಾರೇ ನೆನಪಾಗ್ತಾರೆ ನಂಗೆ ಯಾವಾಗ್ಲೂ. ಅದನ್ನ ಇವರಲ್ಲಿ ನಾನು ಕಂಡೆ ನಿಜವಾಗ್ಲೂ. ಯಾಕಂದ್ರೆ ಒಬ್ರು ಲೇಡೀಸ್ ಹತ್ರ ಮಾಡಿಸ್ಬೇಕು ಅಂದ್ರೆ, ಒಬ್ರು ಹೀರೋಯಿನ್ ಹತ್ರ ಮಾಡಿಸ್ಬೇಕು ಅಂದ್ರೆ ನಮ್ಗೆ ತುಂಬಾ ಜವಾಬ್ದಾರಿ ಇರುತ್ತೆ. ಮತ್ತೆ ಬೆಂಕಿ ಫೈಟ್, ಆ ಫೈಟ್ ಮಾಡಿಸುವಾಗ ಏನಾಯ್ತು ಅಂದ್ರೆ, ನೈಟ್ ಅಲ್ಲಿ ಆ ಡಿಪಾರ್ಟ್ಮೆಂಟ್ ಅವರು ಇದನ್ನ ಫೈರ್ ಜೆಲ್ಲು ಇದೆಲ್ಲ ತಂದಿರ್ಲಿಲ್ಲ. ಯಾವ್ದು ಆಮೇಲೆ ಕೋಲ್ಡ್ ಕ್ರೀಮ್ ತರಿಸಿ ಸ್ವಲ್ಪ ಇದ್ ಮಾಡಿ ಹಿಂಗಾಗ್ತು. ಪಾಪ ಹಂಗೋ ನನ್ಗೆ, ಯಾಕಂದ್ರೆ ನನ್ಗೆ ಗೊತ್ತಿದೆ ಹೆಂಗೆ ಫೈಟ್ ಮಾಡಿಸಿದ್ರೆ ಅದು ಏಟ್ ಬೀಳುತ್ತೆ, ಸುಟ್ಟೋಗುತ್ತೆ ಅನ್ನೋದೆಲ್ಲ ಗೊತ್ತಿದೆ. ಬಟ್ ಆದ್ರೂ ಕೂಡ ಇವ್ರು ಮಾಡ್ಬೇಕು, ನಾನು ಮಾಡಿಸ್ಬೇಕು, ಚೆನ್ನಾಗಿ ಮಾಡಿಸ್ಬೇಕು ಅಂತ ಮಾಡಿಸ್ದೆ. ಪಾಪ ಅವ್ರಿಗೆ ಏರ್ಸು, ಇಲ್ಲಿ ಹಣೆ ಎಲ್ಲ ಸುಟ್ಟು, ಮತ್ತೆ ಕೈಯೆಲ್ಲ ಸುಟ್ಟೋಯ್ತು. ತುಂಬಾ ಚೆನ್ನಾಗಿ ಮಾಡ್ರು. ಯಾಕಂದ್ರೆ ನಾವು ಏನ್ ಹೇಳ್ತೀವಿ ಶಾರ್ಟ್ಗಳು ಪ್ರತಿ ಒಂದನ್ನು ಅಷ್ಟು ನೀಟಾಗಿ ಮಾಡಿದ್ರು. ತುಂಬಾನೇ ರಿಸ್ಕ್ ಇತ್ತು ಶಾರ್ಟ್ಸ್ ಮಾಡ್ಬೇಕಾದ್ರೆ. ಒಂದೊಂದು ಶಾರ್ಟ್ ಪಾಪ ಕೈಯೆಲ್ಲ ಸುಟ್ಟೋಗಿದೆ, ನನಗೆ ಬೇಜಾರಾಗ್ತಾ ಇದೆ. ಇಲ್ಲ ಇದು ಈ ಶಾರ್ಟ್ಸ್ ಅನ್ಕೊಂಡು ಪ್ರತಿ ಒಂದು ನಿಜವಾಗ್ಲೂ ಮಾಡಿದ್ರು. ಆಮೇಲೆ ರೋಪ್ ಶಾರ್ಟ್ಸ್ ಎಲ್ಲ ಮಾಡಿದ್ದಾರೆ. ಮತ್ತೆ ಪಂಚಾಕ್ಷರಿ ಸರ್ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು. ಬಟ್ ವೀರೇಶ್ ಸರ್ ಬಗ್ಗೆ ಹೇಳ್ಬೇಕಾದ್ರೆ ಲೈಟಿಂಗ್ಸ್, ಯಾಕಂದ್ರೆ ಪ್ಯಾಂಥಮ್ ಕ್ಯಾಮ್ರಾ ತರಿಸಿದ್ದು, ಸ್ಲೋ ಮೋಷನ್ ಶಾರ್ಟ್ಸ್ ಇದೆಲ್ಲ ಬೇಕಂತ. ನಿಜವಾಗ್ಲು ತುಂಬಾ ಚೆನ್ನಾಗಿ ಲೈಟ್ಸಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲು ಖುಷಿ ಆಗುತ್ತೆ ಸರ್. ಮೇಡಮ್ ನಿಜವಾಗ್ಲೂ ನೀವು, ಯಾಕಂದ್ರೆ ಒಂದು ಫೈಟ್ ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದ್ರೆ ಆ ಫೈಟ್ ಮಾಡುವಾಗ ನಾನು ಹೇಳಲ್ವಾ, ಅಪ್ಪು ಸಾರೇ ನೆನಪಾಗ್ತಾ ಇದ್ರು ನನಗೆ. ಆಲ್ ದ ಬೆಸ್ಟ್, ನಿಮ್ಗೆ ಒಳ್ಳೇದಾಗ್ಬೇಕು. ಥ್ಯಾಂಕ್ ಯು. ಯಾಕಂದ್ರೆ ನಮ್ಮ ಪತ್ರಕರ್ತರು, ಮೀಡಿಯಾದವರು ಎಲ್ಲರೂ ನಿಜವಾಗ್ಲೂ ಹೊಸಬ್ರಿಗೆ ಎಲ್ಲರೂ ತುಂಬಾನೇ ಅವಕಾಶ ಮಾಡಿಕೊಟ್ಟಿದ್ರೆ ಒಳ್ಳೇದು ಮಾಡ್ತಾರೆ ಖಂಡಿತ. ಥ್ಯಾಂಕ್ ಯು ಮಚ್. ಒಳ್ಳೇದಾಗಿ. ದೊಡ್ಡ ಕಾಂಪ್ಲಿಮೆಂಟ್ ಅದು. ಧನ್ಯವಾದಗಳು ಸರ್. ತ್ಯಾಗ ಸರ್, ಹೇಳಿ. ಎಲ್ಲರಿಗೂ ನಮಸ್ಕಾರ. ಶರಣ್ ಸರ್ ನಮಸ್ಕಾರ ಸರ್. ಶರಣ್ ಸರ್, ಇವ್ರು ಇಷ್ಟು ಸಣ್ಣ ಕಾಣ್ತಾರಲ್ಲ, BGM ಮ್ಯೂಸಿಕ್ ಹೆಂಗಿತ್ತು, ಅವ್ರ ಕೆಲ್ಸ ಹೆವಿ ಸೌಂಡ್ ಮಾಡುತ್ತೆ. ಮೊದಲನೇದಾಗಿ ನಮ್ಮ ಡೈರೆಕ್ಟ್ರು ನವೀನ್ ಸರ್ ಹಾಗೆ ಅಂಬಾಲಿ ಮೇಡಮ್ ಇಬ್ರು ನಮ್ಮ ಸ್ಟುಡಿಯೋಗೆ ಬಂದಿದ್ರು. ಸುಮ್ಮನೆ ಹಾಗೆ ಮಾತಾಡ್ತಾ ವರ್ಕ್ ಮಾಡಬೇಕು ಅಂತ ಯಾರ್ದೋ ಒಂದು ರೆಫರೆನ್ಸ್ ಅಲ್ಲಿ ನನ್ನ ಜೊತೆಗೆ ಬಂದ್ರು. ಮಾತಾಡಿದ್ವಿ, ಸರ್ ವರ್ಕ್ ಸ್ಟಾರ್ಟ್ ಮಾಡೋಣ, ಇನ್ನೂ ಕತೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ವರ್ಕ್ ಸ್ಟಾರ್ಟ್ ಮಾಡೋಣ, ಒಂದ್ ದಿವಸ ಕುತ್ಕೊಂಡು ಕತೆ ಹೇಳ್ತೀನಿ ಅಂದ್ರು. ಸರಿ ಆಯ್ತು, ಎಲ್ಲ ಆಗಿತ್ತು. ಮೊದಲೇ ದಿನ ನಾನು ವರ್ಕ್ ಸ್ಟಾರ್ಟ್ ಮಾಡಿದ್ದು ಗುರುವಾರ. ರಾಯರ ಮುಂದೆ ಹೋದ್ವಿ, ದೀಪ ಹಚ್ಚಿ ಸ್ಟಾರ್ಟ್ ಮಾಡಿದೆ. ಅಲ್ಲಿವರೆಗೂ ನಂಗೆ ಗೊತ್ತಿಲ್ಲ ನಾನಿನ್ನ ಬಿಡಲಾರೆ ಸಿನಿಮಾ ಹೆಸರು ಅಂತ. ಅವತ್ತು ಸ್ಟಾರ್ಟ್ ಆಗಿತ್ತು. ನಾನು ರಾಯರ ಅನುಗ್ರಹ ಹೇಳ್ತೀನಿ, ಇವತ್ತವರೆಗೂ ನಾನು ಪ್ರತಿ ಗುರುವಾರನೇ ಇವ್ರಿಗೆ ಕೊಟ್ಟಿರೋ ಔಟ್ಪುಟ್ಸ್ ಎಲ್ಲ ಗುರುವಾರನೇ ಆಗಿರೋದು. ಒಂದು ರೆಕಾರ್ಡಿಂಗ್ಸ್ ಆಗಿದ್ರು ಅದು ಸ್ಟಾರ್ಟ್ ಆಗಿರೋದು ಗುರುವಾರ. ಅದು ಇವತ್ತು ನಾನು ನೆನ್ಸ್ಕೊಂಡ್ರೆ ಈಗಲೂ ಮೈಯೆಲ್ಲ ಜುಮ್ ಅಂತ ಇದೆ. ಯಾಕಂದ್ರೆ ಅನುಗ್ರಹ ಕೂಡ್ ಬಂದಾಗ ಮಾತ್ರ ನಮಗೆ ಅವ್ರ ಬ್ಲೆಸ್ಸಿಂಗ್ಸ್ ಇದೆ ಅಂತ ಗೊತ್ತಾಗುವಂಥದ್ದು. ಇವತ್ತು ನಾನು ಈ ಟೀಸರ್ದು ಗುರುವಾರನೇ ಆಗತ್ತೆ ಅಂತ ನನ್ನ ಮೈಂಡಲ್ಲಿ ಇತ್ತು. ಬಟ್ ಏನೋ ಅನುಗ್ರಹ ಇದೆ ದೇವ್ರದ್ದು, ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ಇದೆ. ಏಕಾದಶಿ ಹೀಗೆ ಒಂದು ಒಳ್ಳೆಯ ಜರ್ನಿ ನನಗೆ ಇವ್ರ ಜೊತೆಗೆ ಸಿಕ್ಕಿದೆ. ಯಾಕಂದ್ರೆ ಪ್ರೊಡ್ಯೂಸರ್ ಅಂತ ಪ್ರೊಡ್ಯೂಸರ್ ಆಗ್ಲಿ ಅಥವಾ ಹೀರೋಯಿನ್ ಅಂತ ಹೇಳಿ ಅವರು ಯಾವುದೇ ಇದಿಲ್ದಲೆ ರಾತ್ರಿ ಹಗ್ಲು ಸ್ಟುಡಿಯೋದಲ್ಲಿ ಕುತ್ಕೊಂಡು, ಸರ್ ಹೀಗ್ ಮಾಡೋಣ ಸರ್, ಈ ತರ ಒಂದು ನಂದು ಈ ಪಾತ್ರ ಹಿಂಗಿದೆ ಸರ್, ನನ್ನ ಪಾತ್ರಕ್ಕೆ ಜೀವ ತುಂಬಬೇಕಾಗಿರೋದೇ ನೀವು ಸರ್ ಪ್ಲೀಸ್ ಅಂತ ಹೇಳಿ ಕೇಳ್ಕೊಂಡು, ನಾನು ಡೈರೆಕ್ಟ್ರು ಅಂಡ್ ಮೇಡಮ್ 3 ಜನ ಅದೆಷ್ಟು ಟ್ರಾವೆಲ್ ಮಾಡಿದೀವಿ, ಚೆನ್ನೈ, ಹೈದರಾಬಾದ್, ಬಾಂಬೆ ಎಲ್ಲ ಕಡೆನೂ ಟ್ರಾವೆಲ್ ಮಾಡಿ ಒಂದು ಒಳ್ಳೆ ಅದ್ಭುತವಾದ ವರ್ಕ್ ನನಗೆ ಮಾಡಕ್ಕೆ ಅವಕಾಶ ಆಯ್ತು. ಅವಕಾಶ ಕೊಟ್ಟಿದ್ದಕ್ಕೆ ರಾಯರೇ ಕಳಿಸಿದ್ದು ಅನ್ಸತ್ತೆ. ಒಂದ್ ಒಳ್ಳೆ ಅವಕಾಶ. ನಾನೇನ ಬಿಡಲಾರೆ ಸಣ್ಣ ವಯಸ್ಸಲ್ಲಿ ನಾನು ಸಿಕ್ಕಾಬಟ್ಟೆ ಎದುರ್ಕೊಂಡಿದ್ದೆ. ಬಟ್ ಅದೇ ಟೈಟ್ಲ್ ನಾನು ವರ್ಕ್ ಮಾಡಕ್ ಸಿಕ್ಕಿರೋದು ರಾಯರ್ ಕೃಪೆ ಸಿಕ್ಕಿರೋದು. ಈ ಟೀಮ್ಗೆ ಎಲ್ಲ ನಾನಿನ್ನ ಬಿಡಲಾರೆಯ ತಂಡಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ, ನನಗೂ ಒಂದು ಇಲ್ಲಿ ಅವಕಾಶ ಸಿಕ್ಕಿರೋದಕ್ಕೆ. ಹಾಗೆ ರೀ ರೆಕಾರ್ಡಿಂಗ್ ಕಂಪ್ಲೀಟ್ ಆಯ್ತು, ಸೆನ್ಸಾರ್ ಆಯ್ತು, ಇವತ್ತು ಟೀಸರ್ ರಿಲೀಸ್ ಆಗಿದೆ. ಮ್ಯೂಸಿಕ್ ಬಗ್ಗೆ ನಾನು ಹೇಳ್ಕೋಬಾರ್ದು, ಎಲ್ಲ ತಂಡ ತುಂಬಾ ಖುಷಿ ಪಟ್ಟಿದ್ದಾರೆ. ಅದು ನೀವೆಲ್ಲರೂ ಪ್ರೋತ್ಸಾಹ ಕೊಟ್ಟು ನಮ್ಮ ತಂಡಕ್ಕೆ ಆಶೀರ್ವಾದ ಮಾಡಬೇಕಂತ ಕೇಳ್ಕೊಂತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಒಂದ್ ನಿಮಿಷ.
ಸರ್ ಇದರಲ್ಲಿ ಒಟ್ಟು ಒಂದು ಲವ್ ಸಾಂಗ್ ಇದೆ. ಲವ್ ಸಾಂಗ್ನ ಮುದ್ದು ಬೊಂಬೆ ಅಂತ ಹೇಳಿ ಲವ್ ಸಾಂಗು. ಆ ಲವ್ ಸಾಂಗನ್ನ ಅನಿರುದ್ಧ್ ಶಾಸ್ತ್ರಿ ಅವರು ಹಾಡಿದ್ದಾರೆ. ಹಾಗೆ ಒಂದು ಬಿಟ್ ಸಾಂಗ್ ಇದೆ, ಅದನ್ನ ಸರಾಯು ಹೆಚ್ ಅಂತ ಹೇಳಿ ಒಬ್ರು ಹಾಡಿದ್ದಾರೆ. ಆಮೇಲೆ ಲಾಸ್ಟ್ ಎಂಡಿಂಗ್ ಕ್ಲೈಮ್ಯಾಕ್ಸ್ ಸಾಂಗ್. ಇದು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಮ್ಯೂಸಿಕಲ್ ಜರ್ನಿ ಮಾಡಬೇಕು, ಒಂದು 5 ನಿಮಿಷ ಕ್ಲೈಮ್ಯಾಕ್ಸ್ ಅನ್ನ ನಾವು ಮ್ಯೂಸಿಕ್ ನಲ್ಲೇ ತೋರಿಸ್ಬೇಕು ಅಂತ ಹೇಳಿ ಒಂದು ಥೀಮ್ ಮಾಡಿದೀವಿ, 5 ನಿಮಿಷದ ಒಂದು ಥೀಮ್. ಆ ಥೀಮ್ ಮೇಲೆನೆ ಸಿನಿಮಾದ ಕ್ಲೈಮ್ಯಾಕ್ಸ್ ಇರುವಂತದ್ದು. ಅದು ಒಂದು ಗೂಸ್ ಬಂಪ್ಸ್ ಕೊಡುತ್ತೆ ಅಂತ ಹೇಳಿ ನನಗೊಂದು ನಂಬಿಕೆ ಇದೆ. ಯಾಕಂದ್ರೆ ಆ ದೇವರ ಒಂದು ಪವಾಡ ಹೇಗಿರುತ್ತೆ, ಆಮೇಲೆ ಒಂದು ದೆವ್ವ ಮತ್ತೆ ದೇವರು ಒಂದು ಸೈಕಾಲಜಿಕಲ್ ಥ್ರಿಲ್ಲರ್ದು ಒಂದು ಅನುಭವನ ಆ 5 ನಿಮಿಷ ನಮಗೆ ಕೊಡುತ್ತೆ ಅನ್ನೋದು ನಂಬಿಕೆ ಇದೆ. ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ರಾಯರ್ ಬಗ್ಗೆನೇ ಇರೋದು ಸರ್, ಅವ್ರ ಬಗ್ಗೆನೇ, ರಾಯರ್ ಬಗ್ಗೆನೇ ಕ್ಲೈಮ್ಯಾಕ್ಸ್ ಸಾಂಗ್ ಇರೋದು. ಅದು ಅದಕ್ಕೆ ಗುರು ರಾಘವೇಂದ್ರ ಅಂತ ಹೇಳಿ ಸಾಂಗ್. ಹಾಗೆ ಈ ಸಾಂಗ್ನ ನನ್ನ ತಮ್ಮ ಮನೋಜ್ ಕುಮಾರ್ ಬರ್ದಿರೋದು. ಅದೊಂದು ಖುಷಿ ಇದೆ, ಅವನಿಗೂ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬಾ ಒಳ್ಳೇದಾಗ್ಲಿ ಸರ್. ವೀರೇಶ್ ಸರ್ ಹೇಳಿ. ಎಲ್ರಿಗೂ ನಮಸ್ಕಾರ. ಹೆಸರು ವೀರೇಶ್ ಅಂತ ಅಂದ್ಬಿಟ್ಟು ಈ ಸಿನಿಮಾ ಡಿಒಪಿ. ಮೈಕ್ ಹತ್ತಿರ ಇಲ್ಲಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ ಸಿನಿಮಾಗೆ ಎಲ್ರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರೆ, ದಯವಿಟ್ಟು ಇದು ಒಂದು ಫಸ್ಟ್ ಲುಕ್. ನೆಕ್ಸ್ಟ್ ಸಿನಿಮಾ ನಿಮ್ಮ ಎದುರುಗಡೆ ಬರುತ್ತೆ, ದಯವಿಟ್ಟು ಎಲ್ರು ಹಿಂಗೆ ಸಪೋರ್ಟ್ ಮಾಡಿ ನಮ್ ಸಿನಿಮಾನ ಗೆಲ್ಸಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. 3 ಜನಕ್ಕೂ ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ. ಧನ್ಯವಾದಗಳು ಸರ್. ಎಲ್ರಿಗೂ ನಮಸ್ಕಾರ. ಶರಣ್ ಸರ್, ನಿಮ್ಗೆ ಅನಂತ ವಂದನೆಗಳು. ಬಂದಿದ್ದಕ್ಕೆ ನಮ್ಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಸರ್. ನಾನು ನನ್ನ ತಾಯಿ ಶ್ರೀಮತಿ ಭಾರತಿ ಬಾಳಿ ಅವ್ರ ಪರವಾಗಿ ನಾನು ಇಲ್ಲಿ ಇದ್ದೀನಿ, ಅಂದ್ರೆ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅವ್ರನ್ನ. ಸೊ ಅಮ್ಮ ಬರಕ್ ಆಗ್ಲಿಲ್ಲ, ಊರಲ್ಲಿರ್ತಾರೆ. ಹಾಗಾಗಿ ಎಲ್ಲ ಜವಾಬ್ದಾರಿ ನಾನೇ ವಹಿಸಿದ್ದು. ಇಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗೂ ನಾನೇ ನೋಡ್ಕೊಂಡಿದ್ದೆ, ಕ್ಯಾಶಿಯರ್ ಆಗೂ ನೋಡ್ಕೊಂಡಿದ್ದೆ. ಒಂದು ಪ್ರೊಡಕ್ಷನ್ ನ ಹೆಂಗ್ ಮ್ಯಾನೇಜ್ ಮಾಡಬೇಕು ಅಂತ ಕಲ್ತಿದ್ದು ಉಂಟು. ಹೀರೋಯಿನ್ ಆಗ್ಲೂ ನಾನೇ ಮಾಡಿದ್ದೀನಿ. ಸೊ ಮುಂಚೆ ಚಿಕ್ಕ ಪುಟ್ಟ ಪಾತ್ರ ಮಾಡ್ತಿದ್ದೆ. ಇದು ಫುಲ್ ಫ್ಲೆಶ್ಡ್ ಆಗಿ ಫಸ್ಟ್ ಟೈಮು ನವೀನ್ ಸರ್ ಅವರು, ನಮ್ ಡೈರೆಕ್ಟರ್ ಅವರು, ಒಂದು 5-6 ವರ್ಷ ಪರಿಚಯ ನಮ್ದು. ಸೊ ಅವರು ಒಂದ್ಸತಿ ಸಿಕ್ಕಿದಾಗ ನನಗೆ ಹೇಳ್ತಾ ಇದ್ರು, ಈ ತರ ಒಂದು ಸ್ಕ್ರಿಪ್ಟ್ ಮಾಡಿದೀನಿ, ತುಂಬಾ ಚೆನ್ನಾಗಿದೆ ಅದು ಇದು ಅಂತ. ಅವಾಗ ನಾನು ಇವ್ರ ಜೊತೆನೆ ಟೀಮ್ ಅಪ್ ಆಗಿ ಒಂದು ಪ್ರೊಡ್ಯೂಸರ್ ನ ಹುಡುಕೋಣ ಅಂತ ಪಾಪ ಅವ್ರು ತುಂಬಾ ಪ್ರಯತ್ನ ಪಡ್ತಾ ಇದ್ರು. ಸೊ ಹಾಗಾಗಿ ನಾನು ಅವ್ರ ಜೊತೆ ಜಾಯಿನ್ ಆಗಿ ನಾನು ಪ್ರೊಡ್ಯೂಸರ್ ನ ಹುಡುಕೋಣ ಅಂತ ನಾನು ಅವ್ರ ಜೊತೆ ಟೀಮ್ ಅಪ್ ಆಗ್ಬಿಟ್ಟು, ಅವರು ಒಂದ್ 2-3 ಪ್ರೊಡ್ಯೂಸರ್ ನ ಹುಡುಕಿದ್ರು ಆ ಟೈಮಲ್ಲಿ. ಬಟ್ ಆ ಟೈಮಲ್ಲಿ ಆ ಪ್ರೊಡ್ಯೂಸರ್ ಕೋವಿಡ್ ಬಂತು, ಪ್ಯಾಂಡಮಿಕ್ ಎಲ್ಲ ಅಂತ ಹೇಳ್ಬಿಟ್ಟು ಆ ಪ್ರೊಡ್ಯೂಸರ್ ವರ್ಕ್ ಆಗ್ಲಿಲ್ಲ. ಸೊ ಆಮೇಲೆ ನಾನ್ ಕೇಳ್ದೆ ಸರ್ ಕತೆ, ಸರ್ ಏನಿರ್ಬೇಕು ಕತೆ ನಿಮ್ದು ಅಂತ. ಅವರು ಈ ತರ ಕತೆ ಇದೆ ಅಂತ ಒಂದು ರೀಡಿಂಗ್ ಕೊಟ್ಟಿದ್ರು ನನಗೆ. ಸೊ ನಂಗೆ ತುಂಬಾನೇ ಇಷ್ಟ ಆಯ್ತು ಆ ಕತೆ. ನಾನು ಒಂದ್ಸತಿ ಆಯ್ತು ಸರ್, ನೀವು ನಮ್ಮ ಊರ್ ಬನ್ನಿ, ನಮ್ ತಾಯಿಯವ್ರ ಭೇಟಿಯಾಗಿ, ಅವ್ರು ಇಂಟ್ರೆಸ್ಟೆಡ್ ಇದ್ದಾರೆ ಈ ತರ ಸಿನಿಮಾನ ಒಂದು ಪ್ರೊಡ್ಯೂಸ್ ಮಾಡಕ್ಕೆ ಅಂತ. ಸೊ ಊರ್ ಕರೆದೆ, ನಮ್ ಕಲಬುರ್ಗಿ ಊರು. ಕರೆದ್ಬಿಟ್ಟು ಅಮ್ಮಂಗೆ ಕತೆ ಹೇಳಿದ್ರು, ಅಮ್ಮಂಗೆ ಇಷ್ಟ ಆಯ್ತು. ಅವಾಗ ಅಮ್ಮ ನಿರ್ಧಾರ ಮಾಡಿದ್ರು, ಇದನ್ನ ನಾವೇ ಪ್ರೊಡ್ಯೂಸ್ ಮಾಡೋಣ ಅಂತ. ಸೊ ಹಾಗಾಗಿ ಈ ತರ ಪ್ರೊಡಕ್ಷನ್ ಸ್ಟಾರ್ಟ್ ಆಯ್ತು. ಸೊ ಇದೆಲ್ಲ ಆಗಕ್ಕೆ ಮೂಲ ಕಾರಣ ನಾನ್ ನಂಬಿರೋ ಅಂತ ದೇವ್ರು. ಫಸ್ಟ್ ನಾನು ಅವ್ರಿಗೆ ಕ್ರೆಡಿಟ್ ಕೊಡೋದು. ಬಿಕಾಸ್ ಯಾವುದೇ ಕೆಲಸ ಆಗ್ಲಿ ನಾನ್ ದೇವ್ರಿಗೆ ನೆನ್ಸ್ಕೊಂಡ್ರೆ ಅದು ಹಾಗೆ ಆಗುತ್ತೆ ಅಂತ ನನಗೆ ನಂಬಿಕೆ. ಸೆಕೆಂಡು, ನನ್ ಮನೆಯಲ್ಲಿರೋರು 3 ತ್ರಿದೇವಿಗಳು. ಅದು ನನ್ನ ಅಜ್ಜಿ, ನನ್ನ ಚಿಕ್ಕಮ್ಮ, ಹಾಗೆ ನನ್ನ ಅಮ್ಮ. ಅವ್ರ ಹೆಸರು ಕಮಲ, ಉಮಾ, ಭಾರತಿ. ಸೊ ಅದೇ ಪ್ರೊಡಕ್ಷನ್ ಅಂತ ನಾನು KUB ಪ್ರೊಡಕ್ಷನ್ಸ್ ಅಂತ ಮಾಡಿದ್ದೀನಿ ಸರ್. ಆಮೇಲೆ ಸಿನಿಮಾ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೌದು, ನಾವು ಕಲಬುರ್ಗಿ ಅವರು ಜಾಸ್ತಿ ಇಲ್ಲಿ ಪ್ರೊಡಕ್ಷನ್ ಯಾರು ಮಾಡಲ್ಲ ಅಲ್ಲಿಂದ. ಸೊ ಒಂದು ತುಂಬಾ ರೇರ್ ಎಕ್ಸ್ಪೀರಿಯನ್ಸ್. ಇಡೀ ಕುಟುಂಬದಲ್ಲೇನೆ ಯಾರು ಮೂವಿ ಅಂತ ಮಾಡ್ಬೇಕು, ನಿರ್ಮಾಣ ಮಾಡ್ಬೇಕು ಅಥವಾ ನಟಿಸ್ಬೇಕು ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಹಾಗಾಗಿ ಅಂತ ಸಂದರ್ಭದಲ್ಲಿ ನಾನು ಇಂಜಿನಿಯರ್ ಗ್ರಾಜುಯೇಟ್ ಆಗಿ ವಿಪ್ರೋಲ್ ಕೆಲಸ ಮಾಡ್ತಿದ್ದೆ ಮುಂಚೆ. ಅದನ್ನ 1.5 year ಕೆಲಸ ಮಾಡ್ಬಿಟ್ಟು ಜಾಬ್ ಕ್ವಿಟ್ ಮಾಡಿ ಥಿಯೇಟರ್ ಜಾಯ್ನ್ ಆದೆ.
ಆಮೇಲೆ ಇಂಡಸ್ಟ್ರಿಗೆ ಬಂದೆ, ಸ್ವಲ್ಪ ಚಿಕ್ಕ ಪುಟ್ಟ ಪರಿಚಯಗಳಾಯ್ತು. ಆಮೇಲೆ ಅಮ್ಮಗೆ ಹೇಳ್ದೆ, ಅಮ್ಮ ಇದೆಲ್ಲ ಸ್ಟಾರ್ಟ್ ಮಾಡಿದ್ರು. ಯಾವುದೇ ಗಾಡ್ ಫಾದರ್ ಇಲ್ಲದೆ ನನಗಾಗ್ಲಿ ನಮ್ಮ ಡೈರೆಕ್ಟರ್ಗಾಗ್ಲಿ ಈ ಒಂದು ಪ್ರೊಡಕ್ಷನ್ ನಾವು ಸ್ಟಾರ್ಟ್ ಮಾಡ್ಬಿಟ್ಟು, ಯಾವಾಗ ನಾವು ಒಂದು ಪ್ರೊಡಕ್ಷನ್ ಮಾಡಬೇಕು ಅಂತ ಅನ್ಕೋತೀವೋ ಫಸ್ಟ್ ಬ್ಯಾಟಲ್ ಸ್ಟಾರ್ಟ್ಸ್ ಎಟ್ ಹೋಮ್. ಅದು ಆದ್ಮೇಲೆ ಇದು ಬೇಡ ಅದು ಬೇಡ ಸುಮಾರು ಪ್ರೆಷರ್ಸ್ ಒತ್ತಡಗಳೆಲ್ಲ ಬಂದಾಗ ಅದನ್ನ ಎಲ್ಲಾನು ಮೀರಿಸಿ ಪ್ರೊಡಕ್ಷನ್ ಮಾಡಬೇಕು. ಆಮೇಲೆ ಒಂದು ಆಫೀಸ್ ಸೆಟಪ್ ಮಾಡಬೇಕು, ಅಲ್ಲಿ ಸೆಕೆಂಡ್ ಬ್ಯಾಟಲ್, ಪ್ರೀ ಪ್ರೊಡಕ್ಷನ್ ಇನ್ನೊಂದು ಬ್ಯಾಟಲ್, ಶೂಟಿಂಗ್ ಮತ್ತೊಂದು ಬ್ಯಾಟಲ್, ಪೋಸ್ಟ್ ಪ್ರೊಡಕ್ಷನ್, ಹಂಗೆ ಬ್ಯಾಟಲ್ಸ್ ಮೇಲೆ ಬ್ಯಾಟಲ್ಸ್. ಇವಾಗ ಇಲ್ಲಿ ನಾವೆಲ್ಲರೂ ನಿಮ್ ಮುಂದೆ ನಿಂತಿದೀವಿ, ನಿಮ್ಮೆಲ್ಲರ ಸಹಕಾರ ಬೇಕು ನಮ್ಗೆ. ಟೀಸರ್ ಏನ್ ನೀವು ನೋಡಿದೀರಾ ಇಟ್ಸ್ ಜಸ್ಟ್ 100% ಆಗಿದ್ರೆ ಟ್ರೈಲರು 1000% ಆಗುತ್ತೆ. ಅಂಡ್ ಐ ಪ್ರಾಮಿಸ್ ಯು ಆಲ್ ದಟ್ ಮೂವಿ ಇನ್ಫೈನೈಟ್%. ನಾನು ಅಷ್ಟು ಗ್ಯಾರಂಟಿ ಕೊಡಬಲ್ಲೆ, ಬಿಕಾಸ್ ತುಂಬಾ ಚೆನ್ನಾಗಿ ಬಂದಿದೆ. ನಮ್ಮ ಡೈರೆಕ್ಟರ್ ನವೀನ್ GS ಅವರು ತುಂಬಾ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ, ಎಲ್ರಿಗೂ ಚೆನ್ನಾಗಿ ಅವಕಾಶ ಕೊಟ್ಟಿದ್ದಾರೆ. ಯಾವ್ಯಾವ್ದು ರೋಲು ಯಾರಿಗೆ ಸೂಟ್ ಆಗಿತ್ತೋ ಅಂತವರನ್ನೇ ಇಟ್ಕೊಂಡು ಮೂವಿ ಮಾಡಿದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ. ಐ ಹೋಪ್ ನಾನು ಈ ಎಲ್ಲ ಪಾತ್ರಗಳನ್ನು ತುಂಬಾ ಚೆನ್ನಾಗಿ ನಿಭಾಯಿಸಿದೀನಿ ಅಂತ ಅನ್ಕೋತೀನಿ. ಅಮ್ಮ ಕೊಟ್ಟಿರೋ ಒಂದು ಭರವಸೆ ಕಾಪಾಡ್ಕೊಂಡಿದೀನಿ. ಅಂಡ್ ಮೂವಿ ಆದಷ್ಟು ಬೇಗ ನಿಮ್ಮೆಲ್ಲರೂ ಮುಂದೆ ಬರುತ್ತೆ. ನಮ್ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಒಂದು ಲೇಡಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಅವರು. ಕತೆ ಅವರೇ ರಚನೆ ಮಾಡಿದ್ದಾರೆ, ಸ್ಕ್ರೀನ್ ಪ್ಲೇ ಅವ್ರದನ್ನೇ, ಆಮೇಲೆ ಡೈರೆಕ್ಷನ್, ಡೈಲಾಗ್ಸ್. ನನಗೆ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಅಂಡ್ ತುಂಬಾ ಖುಷಿ ಆಗುತ್ತೆ. ಇಂಡಸ್ಟ್ರಿಯಲ್ಲಿ ಈ ತರ ಒಂದು ಓಪನಿಂಗ್ ಒಂದು ಫಿಮೇಲ್ಗೆ ಲೀಡ್ಗೆ ಕೊಟ್ಟಿದ್ದೀರಾ. ನಿಜವಾಗ್ಲೂ ತುಂಬಾ 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 ಧನ್ಯವಾದಗಳು ನಿಮ್ಗೆ. ಖುಷಿ ಆಗುತ್ತೆ ಸರ್. ಅಂಡ್ ಲೇಡಿ ಪ್ರೊಡ್ಯೂಸರ್ ಅಂತ ಹೇಳ್ಬಿಟ್ಟು ಎಲ್ಲಿನೂ ಅವ್ರು ಯಾವುದೇ ಬಾಯಸ್ ಮಾಡಿಲ್ಲ. ಪ್ರತಿ ಒಂದು ಡಿಪಾರ್ಟ್ಮೆಂಟ್, ಅದು ಮ್ಯೂಸಿಕ್ ಆಗಿರ್ಲಿ ಅಥವಾ DTS ಆಗಿರ್ಲಿ, ಆಮೇಲೆ DI ಆಗಿರ್ಲಿ, SFX, VFX ಎಲ್ಲ ಕಡೆ ನಾನು ಕರ್ಕೊಂಡು ಹೋಗ್ತಿದ್ರು. ನಾನು ಹೇಳ್ತಿದ್ದೆ, ನನ್ ಏನ್ ಕೆಲಸ, ಅದು ನಿಮ್ ಕೆಲಸ, ನೀವು ಮಾಡಿ ಅಂತ ನಾನು ಹೇಳ್ತಿದ್ದೆ. ಬಟ್ ಇಲ್ಲ ಮೇಡಮ್, ನೀವು ಬರ್ಬೇಕು, ನಿಮ್ಗೂ ಗೊತ್ತಾಗ್ಬೇಕು, ಪ್ರತಿ ಒಂದು ಡಿಪಾರ್ಟ್ಮೆಂಟ್ ನೀವು ತಿಳ್ಕೋಬೇಕು ಅಂತ ಎಲ್ಲ ಡೈರೆಕ್ಟರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆತರ. ಸೊ ನಾನು ಬಂದಿದ್ದು ಒಂದು ಆರ್ಟಿಸ್ಟ್ ಆಗಿ ಪ್ರೊಡ್ಯೂಸರ್ ಆಗಿ ಬದಲಾದೆ. ಪ್ರೊಡ್ಯೂಸರ್ ಜೊತೆಗೆ ಡೈರೆಕ್ಷನ್, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಎಲ್ಲ ತಿಳ್ಕೊಂಡಿದೀನಿ. ಸೊ ಹಾಗಾಗಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನವೀನ್ ಸರ್, ಈ ಅವಕಾಶ ಕೊಟ್ಟಿದ್ದಕ್ಕೆ. ಅಮ್ಮ, ಐ ಮಿಸ್ ಯು. ಐ ಹೋಪ್ ನೀವು ಟ್ರೇಲರ್ ಬರ್ತೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ನಮ್ಮ ತಾಯಿಯವರು ಅಲ್ಲಿ ಅಜ್ಜಿ ಇರ್ತಾರೆ, ಸೊ ಅಜ್ಜಿಗೆ ನೋಡ್ಕೋತಾ ಇರ್ತಾರೆ. ಅಲ್ಲಿ ಯಾರಾದ್ರೂ ಒಬ್ರು ಇರ್ಲೇಬೇಕು ಸರ್. ಅದಕ್ಕೆ ಅಮ್ಮ ನನ್ಗೆ ಸ್ಟಾರ್ಟಿಂಗ್ ಮುಹೂರ್ತಕ್ಕಷ್ಟೇ ಬಂದಿದ್ರು, ಅದು ಬಿಟ್ರೆ ಯಾರು ಬಂದಿಲ್ಲ. ಅಣ್ಣ ಬಂದಿದ್ದಾರೆ, ಅತ್ತಿಗೆ ಅಂದ್ರು ಬಂದಿದ್ದಾರೆ ಅಷ್ಟೇ. ಸರ್ ಸಿನಿಮಾ ಕಂಪ್ಲೀಟ್ ಆಗಿದೆ ಸರ್. US ಸರ್ಟಿಫಿಕೇಟ್ ಸಿಕ್ಕಿದೆ, ಸೆನ್ಸರ್ ಆಗ್ಬಿಟ್ಟು ನವೆಂಬರ್ ಅಲ್ಲಿ ರಿಲೀಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೋತಾ ಇದೀವಿ. ಸೊ ನಿಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ, ಪ್ರೀತಿ ನಮ್ ಜೊತೆ ಇರ್ಲಿ ಅಂತ ಬೇಡ್ಕೋತೀನಿ. ಸರ್ ನಾನು ಒಂದ್ಸತಿ ಅಲ್ಲ, 2 ಸತಿ ಅಲ್ಲ, ಸಿನಿಮಾನ ಅನೇಕ ಬಾರಿ ನೋಡಿದೀನಿ. ನೋಡಿದಾಗೆಲ್ಲ ನನಗೆ ಎಲ್ಲೂ ಬೋರ್ ಆಗಿಲ್ಲ. ಕೈಯಲ್ಲಿ ಒಂದು ನಿಮಿಷ ನಾನು ಮೊಬೈಲ್ ಹಿಡ್ದಿಲ್ಲ. ಸೊ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಅದು ತುಂಬಾ ಖುಷಿ ಇದೆ ನನಗೆ. ಯಾಕಂತಂದ್ರೆ ಕೊಟ್ಟಿರೋ ಜವಾಬ್ದಾರಿ, ಒಂದ್ಸತಿ ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ, ಮನೆಯಲ್ಲಿ ಆತರ ಪ್ರೋತ್ಸಾಹ ಮಾಡಿದಾಗ ನನ್ನ ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿ ಇತ್ತು. ಈ ಸಿನಿಮಾನ ತುಂಬಾ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತ. ಅಂಡ್ ರಾಯರ್ ಕೃಪೆಯಿಂದ ಅದು ಹಾಗೇ ಆಗಿದೆ. ಅದು ತುಂಬಾ ಖುಷಿ ಇದೆ ನನಗೆ. ಆಮೇಲೆ ತ್ಯಾಗರಾಜ್ ಅವ್ರ ಬಗ್ಗೆ, ನಾನು ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು. ಮ್ಯೂಸಿಕ್ ನಾನು ಅನ್ಕೊಂಡಿದ್ಕಿಂತನೂ ಎಕ್ಸಲೆಂಟ್ ಆಗಿ ಬಂದಿದೆ ಸರ್, ತುಂಬಾ ಚೆನ್ನಾಗಿ ಬಂದಿದೆ. ಫಸ್ಟ್ ಸ್ಟಾರ್ಟ್ ಆಗಿದಿಂದ ಕ್ಲೈಮ್ಯಾಕ್ಸ್ ವರ್ಗೂ ಒಂದು ತೂಕ ಇದ್ರೆ, ಕ್ಲೈಮ್ಯಾಕ್ಸ್ ಅಲ್ಲಿ ನೀವು ಇನ್ನೊಂದು ತೂಕ
ಇದೆ ಮ್ಯೂಸಿಕ್. ಸೊ ಅಷ್ಟು ಚೆನ್ನಾಗಿ ತ್ಯಾಗರಾಜ್ ಸರ್ ಅವರು ನಮ್ಗೆ ಹಿಂಗೆ ಬೇಕು ಹಾಗೆ ಬೇಕು ಅಂತ ಹೇಳಿದಾಗ ನಮ್ ಜೊತೆ ಹಗಲು ರಾತ್ರಿ ಕುಂತು ಅವ್ರು ನಮ್ ಜೊತೆ ವರ್ಕ್ ಮಾಡಿದ್ದಾರೆ. ಸರ್ ಥ್ಯಾಂಕ್ ಯು. ಆಮೇಲೆ DOP ಸರ್ ಥ್ಯಾಂಕ್ ಯು ಸೋ ಮಚ್. ನೀವು ನನಗೆ ಇಷ್ಟು ಚೆನ್ನಾಗಿ ತೋರಿಸಿದ್ದೀರಾ ಸಿನಿಮಾದಲ್ಲಿ. ಹಾರರ್ ಅಲ್ಲೂ ಅಷ್ಟೇ ಚೆನ್ನಾಗಿ ತೋರಿಸಿದ್ದೀರಾ, ನಾರ್ಮಲ್ ಆಗಿರ್ಬೇಕಾದ್ರೂ ಅಷ್ಟೇ ಚೆನ್ನಾಗಿ ತೋರಿಸಿದ್ದೀರಾ. ಸೊ ಕೆಲವೊಂದು ಬಿಲ್ಡಪ್ ಶಾರ್ಟ್ಸ್ ಇದೆ, ನಾನು ನನ್ನ ಕನ್ಸಲ್ಲಿನೂ ಅನ್ಕೊಂಡಿರ್ಲಿಲ್ಲ ಬಿಲ್ಡಪ್ ಶಾರ್ಟ್ಸ್ ಒಂದ್ ಹುಡುಗಿಗೆ ಒಂದ್ ಲೇಡಿಗೆ ಇಷ್ಟು ಚೆನ್ನಾಗಿ ತೋರಿಸ್ಬೋದಾ ಅಂತ. ಇದು ನಾನು ಹೇಳಿದ್ರೆ ತುಂಬಾ ಎಕ್ಸಾಜರೇಟ್ ಆಗ್ತಿರ್ಬೇಕು, ಬಟ್ ಫೈಟ್ ಅಲ್ಲಿ ಮಾಡ್ಬೇಕಾದಾಗ ಒಂದು ಬೆಂಕಿದು ಒಂದು ಸೀನ್ ಬರುತ್ತೆ, ಬಿಲ್ಡಪ್ ಶಾರ್ಟ್ ಇದೆ, ತುಂಬಾ ಚೆನ್ನಾಗಿದೆ. ನನ್ಗೆ ನೋಡಿದಾಗ ನನಗೆ ಅನುಷ್ಕಾ ಶೆಟ್ಟಿ ತರ ಅನಿಸ್ತು. ಸೊ ಸರ್ ಆ ಲೆವೆಲ್ಗೆ ತಗೊಂಡು ಬಂದಿದ್ದೀರಾ ನೀವು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಆಮೇಲೆ ರಘು ಸರ್ ನಿಮ್ ಕಾಮಿಡಿ, ನೀವು ಮಾತಾಡ್ಬೇಕು ಅಂತ ಬಾಯಿ ಓಪನ್ ಮಾಡಿದ್ರೆ ಸಾಕು ನಂಗೆ ನಗು ಬರೋದು. ಅಷ್ಟು ಚೆನ್ನಾಗಿ ಕಾಮಿಡಿ ಮಾಡ್ತೀರಾ ನೀವು. ಸಿನಿಮಾದಲ್ಲಿನೂ ಹಾಗೆ ಮಾಡಿದೀರಾ. ಥ್ಯಾಂಕ್ ಯು ಸರ್. ಒಂದು ಫ್ರೆಶ್ ಕಾಮಿಡಿನ ನೀವು ನೋಡ್ಬೋದು ರಘು ಅವ್ರದ್ದು. ಇಷ್ಟು ದಿನ ಈ ಕಾಮಿಡೀಸ್ ಎಲ್ಲ ಸ್ವಲ್ಪ ಮಿಸ್ ಆಗ್ತಿದೆ ಸೊ ಸಿನಿಮಾಗಳಲ್ಲೆಲ್ಲ. ಸೊ ಅದು ಮತ್ತೆ ಕಮ್ ಬ್ಯಾಕ್ ಆಗೋದು ಅದು ನಮ್ ರಘು ಸರ್ ಇಂದ. ಚೆನ್ನಾಗಿ ಮಾಡಿದ್ದೀರಾ ಸರ್, ಥ್ಯಾಂಕ್ ಯು. ಆಮೇಲೆ ಮಾಂತೇಶ್ ಸರ್ ನಿಮ್ ಬಿಲ್ಡಪ್ ಶಾರ್ಟ್ ನ ನೋಡಿದಾಗೆಲ್ಲ ತುಂಬಾ ನಗ್ತೀನಿ ಸರ್, ತುಂಬಾ ಚೆನ್ನಾಗಿ ಮಾಡಿದೀರಾ. ಥ್ಯಾಂಕ್ ಯು ಸರ್. ನಿರ್ಮಾಪಕರು ಎಲ್ರಿಗೂ ಥ್ಯಾಂಕ್ ಯು. ಇಷ್ಟು ತುಂಬ ಹೃದಯದಿಂದ ಹೇಳೋದ್ರಲ್ಲೇ ಗೊತ್ತಾಗ್ತಿದೆ ಅವ್ರಿಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ. ನೀವು ವೇದಿಕೆ ಮೇಲೆ ಇರುವಾಗ್ಲೇನೆ, ಸಾರಿ ಇಂಟರಪ್ಟ್ ಮಾಡಿದೆ, ನಮ್ಮ ನಾಯಕ ನಟನನ್ನ ಕರೆದು ಬಿಡ್ತೀನಿ. ಪಂಚ್ ಅವ್ರು ದಯವಿಟ್ಟು ಬರ್ಬೇಕು. ಬನ್ನಿ ಅವ್ರು ಕಂಟಿನ್ಯೂ ಮಾಡ್ತಾರೆ, ನೀವು ಬನ್ನಿ. ನಮ್ಮ ನಾಯಕ ನಟ ಪಂಚಿ ಅವರು ಸರ್, ಇವ್ರ ಬಗ್ಗೆ ಫಸ್ಟ್ ನಾನು ನೋಡಿದಾಗ ಐ ಫೈಂಡ್ ಹಿಮ್ ವೆರಿ ಹ್ಯಾಂಡ್ಸಮ್ ಅಂಡ್ ಕ್ಯೂಟ್. ತುಂಬಾ ಚೆನ್ನಾಗಿದ್ದಾರೆ ಸರ್ ನೋಡಕ್ಕೆ. ಮೂವಿಯಲ್ಲಿನೂ ತುಂಬಾ ನನ್ಗಿಂತ ಮುದ್ದಾಗಿ ಇವರೇ ಕಾಣಿಸ್ತಾರೆ. ನಾನು ಎಷ್ಟೋ ಸತಿ ಹೇಳಿದ್ದೀನಿ, ಏನ್ ಸರ್ ನಾನ್ ಮುದ್ದಾಗಿ ಕಾಣ್ಬೇಕು, ನೀವು ನನ್ಗಿಂತ ಮುದ್ದಾಗಿ ಕಾಣಿಸ್ತಿರಲ್ಲ, ನನ್ಗೆ ಕಾಂಪ್ಲೆಕ್ಸ್ ಕೊಡ್ತಿರಲ್ಲ ಅಂತ ನಾನು ಹೇಳಿದ್ದೆ. ಸರ್ ಮಾತಾಡ್ತಿದ್ದಾರೆ. ಆಮೇಲೆ ಸರ್ ತುಂಬಾ ವರ್ಕ್ ರಿಲೇಟೆಡ್ ಅಲ್ಲಿ ತುಂಬಾ ಕೋಆಪರೇಟ್ ಮಾಡಿದ್ದಾರೆ ನಮ್ಗೆಲ್ರಿಗೂ. ಥ್ಯಾಂಕ್ ಯು ಸರ್. ನಿಮ್ಮ ಆಕ್ಟಿಂಗು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ. ನೋಡ್ತೀವಲ್ಲ, ನಾನು ಸುಮಾರು ಸತಿ ನೋಡಿದ್ದೀನಿ ಮೂವಿ ನಮ್ ಡೈರೆಕ್ಟರ್ ಜೊತೆ ಕೂತ್ಕೊಂಡು. ಪ್ರತಿ ಒಂದು ಪಾತ್ರನೂ ತುಂಬಾ ಅಚ್ಚುಕಟ್ಟಾಗಿ ಎಲ್ಲರೂ ನಿಭಾಯಿಸಿದ್ದಾರೆ ಸರ್. ನೀವು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ದಾನಿ ಮಾಸ್ಟರ್ ಬಗ್ಗೆ ಒಂದು ಮಾತು ಹೇಳಿ. ನಾನೇ ಇಂಟರಪ್ಟ್ ಮಾಡ್ತೀನಿ. ಸಾರಿ. ಪರವಾಗಿಲ್ಲ, ಇಲ್ಲ ಕುತ್ಕೊಳ್ಳಿ. ಡ್ಯಾನಿ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಫಸ್ಟ್ ಅಲ್ಲಿಂದಾನೇ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಒಂದು ಫೀಮೇಲ್ ನ ಹೀರೋಯಿನ್ ನ ಇಷ್ಟು ಚೆನ್ನಾಗಿ ನೀವು ಆಕ್ಷನ್ ಕಟ್ ಹೇಳಿದೀರಾ ಫೈಟ್ ರಿಲೇಟೆಡ್ ಅಲ್ಲಿ. ಥ್ಯಾಂಕ್ ಯು ಸರ್. ನಾನು ಕನ್ಸಲ್ಲೂ ನಾನು ಅನ್ಕೊಂಡಿರ್ಲಿಲ್ಲ ನಾನು ಫೈಟ್ ಮಾಡಬಲ್ಲೆ ಅಂತ. ದಟ್ ಆಲ್ಸೋ ಕ್ರೆಡಿಟ್ ಗೋಸ್ ಟು ಫಸ್ಟ್ ನವೀನ್ ಸರ್ ನ, ದೆನ್ ನೀವೇ ಸರ್ ನೆಕ್ಸ್ಟ್. ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದೀರಾ. ಅಂಡ್ ಸೆಟ್ ಅಲ್ಲೂ ಹಾಗೆ ಫೈಟ್ ಟೈಮ್ ಅಲ್ಲಿ ತುಂಬಾ ಪ್ರಿಕಾಷನ್ಸ್ ಎಲ್ಲ ತಗೊಂಡು ಎಲ್ಲ ಚೆನ್ನಾಗಿ ನೋಡ್ಕೊಂಡು ಫೈಟರ್ಸ್ ನ ಥ್ಯಾಂಕ್ ಯು ಅಂತ ಹೇಳ್ಬೇಕು ಸರ್. ಅವ್ರು ತುಂಬಾ ಕೋಆಪರೇಟ್ ಮಾಡಿದ್ರು ಎಲ್ರು. ಸೊ ಥ್ಯಾಂಕ್ ಯು ಸರ್. ನಮ್ ದೀಪು ಸರ್ ಎಡಿಟರ್ ಸರ್, ನಾನು ತುಂಬಾ ಟಾರ್ಚರ್ ಕೊಟ್ಟಿದ್ದೀನಿ ಸರ್. ಯಾಕಂತಂದ್ರೆ ಎಲ್ಲ ಪ್ರತಿಯೊಂದು ಕೆಲಸ ಸ್ಟಾರ್ಟ್ ಆಗ್ಬೇಕು ಅಂತಂದ್ರೆ ಫಸ್ಟ್ ಎಡಿಟರ್ ಹತ್ರ ಹೋಗ್ಬಿಟ್ಟು ಎಡಿಟಿಂಗ್ ಸ್ಟಾರ್ಟ್ ಆಗಿದ್ರೇನೆ ಬೇರೆ ಎಲ್ಲಾ ಕಡೆ ನಾವು ಸರ್ಕ್ಯುಲೇಟ್ ಮಾಡ್ಬೋದು. ಸೊ ಹಾಗಾಗಿ ನಿಮ್ಗೆ ನಾನು ತುಂಬಾ ತಲೆ ತಿಂದಿದ್ದೀನಿ, ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ. ಅಂಡ್ ನಿಮ್ ಕೆಲಸ ತುಂಬಾ ಚೆನ್ನಾಗಿ ಬಂದಿದೆ. ಎಡಿಟರ್ ನಮ್ ದೀಪಕ್ ಅವರು ಎಡಿಟಿಂಗ್ ವೈಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೀವು ನೋಡಿದಾಗ ಸಿನಿಮಾ ನಿಮ್ಗೆ ಗೊತ್ತಾಗುತ್ತೆ ನಾನು ಏನೆಲ್ಲ ಪ್ರತಿಯೊಬ್ಬ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡ್ತಿದ್ದೀನಲ್ಲ. ಸೊ ನಿಮ್ಗೆ ಸಿನಿಮಾ ನೋಡಿದಾಗ ನನ್ನ ಮಾತು ನಿಮ್ಗೆ ಬಹುಶಃ ನೆನಪಾಗಬಹುದು. ಓಕೆ, ನಾನು ಹೇಳಿದ ಅಂಬಾಲಿ ಭಾರತಿ ಹೇಳಿರೋ ಮಾತನ್ನ ನಿಜ ಆಗಿದೆ ಅಂತ. ಸೊ ನಿಮ್ ಪ್ರೋತ್ಸಾಹ ಸದಾ ಇರ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ನಿಮ್ ಬಗ್ಗೆ ಒಂದು ಮಾತು ಸರ್. ಸಾರಿ, ತುಂಬಾ ಮಾತಾಡ್ತಾ ಇದ್ದೀನಿ. ಪರವಾಗಿಲ್ಲ. ಆಕ್ಚುಲಿ
2 ವರ್ಷದಿಂದ ಇಟ್ಕೊಂಡಿದ್ದೆ ಈ ಹೊಟ್ಟೆಯಲ್ಲಿ ಮಾತುಗಳೆಲ್ಲ ಇವತ್ತು ಎಲ್ಲ ಹೇಳ್ತಾ ಇದ್ದೀನಿ. ಸರ್ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸರ್. ಅಂಡ್ ಯು ಆರ್ ಮೈ ಇನ್ಸ್ಪಿರೇಷನ್. ಯಾವ ಸರ್ಗೆ ಹೇಳ್ತಿದ್ರಂತ ಹೆಸರು ಶರಣ್ ಸರ್. ಸರ್ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯುವರ್ಸ್. ನಿಮ್ಮ ಕೆಲಸ ತುಂಬಾ ಅಡ್ಮೈರ್ ಮಾಡ್ತೀನಿ ಸರ್. ನಿಮ್ಮ ಕಾಮಿಡಿ ಟೈಮಿಂಗ್ ಆಗ್ಲಿ, ಆಮೇಲೆ ಇಷ್ಟು ವರ್ಷ ನೀವು ಕೆಲಸ ಮಾಡ್ಕೊಂಡು ಬಂದಿರೋದು ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಸರ್. ಯು ಆರ್ ಅ ಜೆಮ್ ಆಫ್ ಅ ಪರ್ಸನ್ ನಮ್ಮ ಇಂಡಸ್ಟ್ರಿಗೆ. ಸದಾ ನೀವು ಚೆನ್ನಾಗಿರಿ, ಹೀಗೆ ಚೆನ್ನಾಗಿರಿ, ಸುಖವಾಗಿರಿ ಸರ್, ಆರೋಗ್ಯವಾಗಿರಿ. ಅಂಡ್ ಇನ್ನೂ ಮನೋರಂಜನೆ ಮಾಡಿ ಸರ್. ನಿಮ್ ಜೊತೆ ಕೆಲಸ ಮಾಡ್ಬೇಕು ಅಂತ ನಂಗೆ ತುಂಬಾ ಆಸೆ ಇದೆ. ಐ ಹೋಪ್ ನವೀನ್ ಸರ್ ನೋಡ್ಕೊಳ್ಳಿ. ಇಲ್ಲೇ ಕ್ರಾಸ್ ಪ್ರಮೋಷನ್ ಅಂತಾರೆ ಇದು. ಆಮೇಲೆ ಅವರು ಎಷ್ಟು ಚಂದದ ಕನ್ನಡದಲ್ಲಿ ಎಷ್ಟು ಸಾಫ್ಟ್ ಸ್ಪೋಕನ್ ತರ ಕೇಳ್ತಾರೆ ಅಂದ್ರೆ ನಾವು ಅಫೆಂಡ್ ಆಗಂಗೂ ಇಲ್ಲ. ಅದೇ ಸರ್ ಪ್ಲಾನಿಂಗ್ ನಡೀತಾ ಇದೆ. ನಾನು ಮಾತಾಡಿ ಒಂದ್ ನಿಮಿಷ ಅವ್ರಿಗೆ ಸರ್ ಒಂದು ಕ್ವಶನ್ ಕೇಳ್ತಿದ್ದಾರೆ, ಕೇಳಿ ಸರ್. ಸರ್ ಯಾವುದೇ ಒಂದು ಇದು ಸರ್ ಇದಕ್ಕೆ ಉತ್ತರ ನಾನು ಹೇಳ್ಬೋದು ಸರ್, ಹೇಳ್ತೀನಿ. ಯಾವುದೇ ಒಂದು ಸ್ಟಾರ್ ನ ಅಪ್ರೋಚ್ ಮಾಡ್ಬೇಕು ಅಂದ್ರೆ, ಸ್ಟಾರ್ ಆಕ್ಟರ್ ನ ಅಪ್ರೋಚ್ ಮಾಡ್ಬೇಕು ಅಂದ್ರೆ ನಾವ್ ಏನು ಅಂತ ಫಸ್ಟ್ ಪ್ರೂವ್ ಮಾಡ್ಕೋಬೇಕು. ನಾವು ಪ್ರೂವ್ ಮಾಡ್ಕೊಂಡಿದ್ಮೇಲೆ ಅವ್ರಿಗೂ ಒಂದ್ ನಂಬಿಕೆ ಬರುತ್ತೆ, ಓಕೆ ಹೌದು ಇವ್ರು ಮಾಡಿದ್ದಾರೆ ಅಂತ. ಸೊ ನಮ್ದು ಪ್ರಯತ್ನ ಇಷ್ಟೇ ಸರ್. ನಾವು ಫಸ್ಟ್ ನಾವೇನು ಅಂತ ಪ್ರೂವ್ ಮಾಡ್ಕೋಬೇಕು. ಆಮೇಲೆ ಸರ್ ಐ ಆಮ್ ವೇಟಿಂಗ್ ಫಾರ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬಾ ಒಳ್ಳೇದಾಗ್ಲಿ ನಿಮ್ಗೆ. ಆ ಖುಷಿ ಗೊತ್ತಾಗ್ತಿದೆ, ಸ್ಯಾಟಿಸ್ಫ್ಯಾಕ್ಷನ್ ಗೊತ್ತಾಗ್ತಾ ಇದೆ. ಪಂಚಿ ಇಟ್ಕೊಂಡಿದ್ದಾರೆ ಅವರು. ಎಲ್ಲರೂ ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮ ಬಂದವರಿಗೆ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಶರಣ್ ಸರ್, ನಿಮ್ಮ ಒಂದು ಆಗಮನ ನಮಗೂ ಮತ್ತು ನಮ್ಮ ತಂಡಕ್ಕೂ ತುಂಬಾನೇ ಖುಷಿ ಕೊಟ್ಟಿದೆ ಸರ್. ಸೀರಿಯಸ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಒಂದು ದೊಡ್ಡದಾದ ಕಳೆ ಬಂದಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಿಮ್ ಬಗ್ಗೆ ಹೇಳೋಷ್ಟು ನಾನು ದೊಡ್ಡ ವ್ಯಕ್ತಿ ಅಲ್ಲ ಸರ್, ಸೀರಿಯಸ್ಲಿ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ನಿಮ್ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದವ್ರು ನಾವು. ಸೊ ನಿಜವಾಗ್ಲೂ ನೀವು ನಮ್ಗೆ ಒಂದು ಸ್ಫೂರ್ತಿ ಮತ್ತೆ ಪ್ರೇರಣೆ ಸರ್. ಶರಣ್ ಸರ್ ಅಂತಹ ಮೇರು ನಟರು ನಮ್ಮಂತ ಹೊಸ ತಂಡಕ್ಕೆ ಸಪೋರ್ಟ್ ಮಾಡ್ತಾರಂದ್ರೆ ಸೀರಿಯಸ್ಲಿ ನಮಗೆ ಅದು ಮುನ್ನುಗ್ಗೋಕೆ ಅದೊಂದು ಧೈರ್ಯ ಸಿಕ್ಕಿದಾಗ ಹಾಗೆ. ಸೊ ಸೀರಿಯಸ್ಲಿ ಸರ್, ಆ ಒಂದು ಜವಾಬ್ದಾರಿಯನ್ನು ನೀವು ಫುಲ್ಫಿಲ್ ಮಾಡಿದೀರಾ. ಇನ್ನೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಿಮ್ಗೆ ನಾನು ಫಸ್ಟ್ ಟೈಮ್ ಶ್ರೀನಗರ್ ಕಿಟ್ಟಿ ಸರ್ ಟ್ರೈಲರ್ ರಿಲೀಸ್ ಇವೆಂಟ್ ಅಲ್ಲಿ ಗೌಳಿ ಸಿನಿಮಾ ರಿಸಲ್ಟ್ ಅಲ್ಲಿ ಸಿಕ್ಕಿದೆ ಸರ್. ನಾನು ಹಾಯ್ ಅಂತೇಳಿ ಹ್ಯಾಂಡ್ ಶೇಕ್ ಮಾಡಿದ್ದೆ. ಸೊ ತುಂಬಾ ಜನ ಇದು ನೀವು ಅವತ್ತು ಗಮನಿಸಿಲ್ಲ ನಮಗೆ. ಸೊ ನಾನು ಊಹಿಸಿರ್ಲಿಲ್ಲ ಮನ್ಸಲ್ಲೂ ನೀವು ನಮ್ಮ ಒಂದು ಇವೆಂಟ್ಗೂ ಬಂದು ನಮ್ಮನ್ನ ಸಪೋರ್ಟ್ ಮಾಡ್ತೀರಾ ಅಂತ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನೊಂದು ನೀವು ಸರಸ್ವತಿ ಪುತ್ರ ಅಂತ ಹೇಳಿ ತಪ್ಪಾಗಿತ್ತು ಸರ್. ನೀವು ನಿಮ್ಮ ಫ್ಯಾಮಿಲಿ ಸರಸ್ವತಿ ಕಡೆ ನಿಮಗೆ ಎದ್ದು ಕಾಣುತ್ತೆ ಸರ್. ನಮ್ಮ ಟೀಮಿಗೆ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನನ್ನ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ. ನನ್ನ ಹೆಸರು ಪಂಚಿ. ಮೂಲತಃ ಥಿಯೇಟರ್ ಬ್ಯಾಕ್ಗ್ರೌಂಡು. NSD ಡೈರೆಕ್ಟರ್ ಬಸವಲಿಂಗರ ಹತ್ರ ವರ್ಕ್ ಮಾಡಿದ್ದೀನಿ. ಸುಮಾರು 77 ಶೋಗಳಲ್ಲಿ ವರ್ಕ್ ಮಾಡಿದ್ದೀನಿ. ಪ್ಲಸ್ ಬೀದಿ ನಾಟಕಗಳೆಲ್ಲ ಮಾಡಿದ್ದೀನಿ. ಅದರಲ್ಲಿ ಮುಖ್ಯವಾದದ್ದು ದೃಶ್ಯ, ದೋಣಿ, ಬೆರಳಿಗೆ ಕೊರಳ್, ಆಮೇಲೆ ಬಹು ಮುಖ್ಯವಾದದ್ದು ಕುವೆಂಪು ಅವರ ಕಾದಂಬರಿ ಆಧಾರಿತ ಮಲೆಗಳಲ್ಲಿ ಮದುಮಗಳು ಅನ್ನೋದು ನಾಯಕ ಪಾತ್ರದಲ್ಲಿ ಮಾಡಿದ್ದೀನಿ ಸರ್. ಅಲ್ಲಿಂದ ನನ್ನ ಜೀವನ ಬದಲಾವಣೆ ಆಗುತ್ತೆ ಅಲ್ಲಿಂದ. ಸೊ ರಂಗಿ ಮಲರಂಗಿ ಡೈರೆಕ್ಟರ್ ಮಲ್ಲಿಕಾರ್ಜುನ್ ಸರ್ ಒಂದ್ ಚಿಕ್ಕದಾಗಿರೋ ಒಂದು ಕ್ಯಾರೆಕ್ಟರ್ ಇದೆಯಪ್ಪ ಬಂದ್ಬಿಟ್ಟು ಮಾಡು ಅಂತ ಹೇಳಿದ್ರು. ಸೊ ನನ್ನ ಪರ್ಫಾರ್ಮೆನ್ಸ್ ನೋಡಿ ಮೇನ್ ಲೀಡ್ ಆಗಿ ನನಗೆ ಸಿನಿಮಾ ಸಿಕ್ತು. ಸೊ ಅಲ್ಲಿಂದ ನನ್ನ ಮೊದಲನೇ ಸಿನಿಮಾ ರಂಗಿ ಬಿರಂಗಿ, 2ನೇ ಸಿನಿಮಾ ಇದೇ ಅಂತರಂಗ ಶುದ್ಧಿ, 3ನೇ ಸಿನಿಮಾ ಕ್ರಶ್ ಮೊನ್ನೆ ಫೆಬ್ರವರಿ 2ಗೆ ರಿಲೀಸ್ ಆಯ್ತು. ಮತ್ತೆ ಸತತ ಪ್ರಯತ್ನ ಮತ್ತೆ ಶ್ರಮ ಹಾಕಿ 4ನೇ ಸಿನಿಮಾ ಜೊತೆಗೆ ಈಗ ಮತ್ತೆ ನಾನಿನ್ನೇ ಬಿಡಲಾರ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಎಸ್, ನವೀನ್ ಒಂದು 5 ಮಿನಿಟ್ಸ್ ಫಸ್ಟ್ ಅಂತ. ನವೀನ್, ಪ್ರವೀಣ್ ಮತ್ತೆ ಡೈರೆಕ್ಟರ್ ಸಹದೇವರ ಥ್ರೂ ನವೀನ್ ಸರ್ ಪರಿಚಯ ಆಗ್ತಾರೆ. ಅವರು ಫಸ್ಟ್ ಟೈಮ್ ತೆರೆಗೆ ಮೇಲೆ ಅದು ಹೇಗೆ 2.5 or 3 hours ಸಿನಿಮಾ ಬರುತ್ತಲ್ವಾ, ಆ ತರ ನನಗೆ ಕಣ್ಣು ಕಟ್ಟುವಾಗಿ ಸಿನಿಮಾ ಬಗ್ಗೆ ವಿವರಿಸ್ತಾರೆ. ಅವರಲ್ಲಿ ಇರುವಂತಹ ಆತ್ಮವಿಶ್ವಾಸ ಮತ್ತೆ ಅವರ ಅದು ಆ ಶೈಲಿ ನನಗೆ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಅಲ್ಲಿಂದ ಮೂವ್ ಆಗ್ತೀವಿ. ಫಸ್ಟ್ ಡೆಬ್ಯೂ ಸಿನಿಮಾ ಇರೋದ್ರಿಂದ ಇನ್ನೂ ಒಂದು ಕೊರತೆ ಇರುತ್ತೆ ಅಂತ ನನ್ಗೆ ಫೀಲ್ ಇತ್ತು. ಬಟ್ ಸೀರಿಯಸ್ಲಿ ಇಲ್ಲ, ಪಕ್ಕಾ ಪ್ಲಾನ್ ಆಗಿ ಪಕ್ಕಾ ಪ್ರಿಪೇರ್ ಆಗಿ ಬಂದಿದ್ರು. ಸೊ ಈ ಒಂದು ಅದ್ಭುತವಾದ ತುಣುಕದಲ್ಲಿ ಕಾಣಿಸ್ತಾ ಇದೆ. ಡೈರೆಕ್ಟರ್ ಸರ್, ಥ್ಯಾಂಕ್ ಯು ಸೋ ಮಚ್.
ಆಮೇಲೆ ಸೆಟ್ ಅಲ್ಲೂ ಕೂಡ ತುಂಬಾ ಕೂಲ್ ಕಾಮ್ ಆಗಿರೋಂತ ಪರ್ಸನ್, ತುಂಬಾ ಹಾಡೆಲ್ಲ ಆಡ್ಕೊಂಡು, ಆಮೇಲೆ ಟೆಕ್ನಿಷಿಯನ್ಸ್ ಜೊತೆ ತುಂಬಾ ಲವಲವಿಕೆ ಆಗಿರೋರು, ಅದು ಒಂದು ಅವ್ರ ಒಳ್ಳೆ ಪರ್ಸನಾಲಿಟಿ. ಆಲ್ ದಿ ಬೆಸ್ಟ್ ಬ್ರದರ್ ಅಂಡ್ ಶುಭಾಶಯಗಳು. ನಿಮ್ಮ ಫಸ್ಟ್ ಡೆಬ್ಯೂ ಸಿನಿಮಾದ ಒಂದು ತುಣುಕು ಬಂದಿದೆ. ಇನ್ನು ಬರುವಂತ ಎಲ್ಲ ಸಿನಿಮಾಗಳಿಗೆ ನಿಮಗೆ ಸಕ್ಸಸ್ಫುಲ್ ಆಗಲಿ ಅಂತ ಕೇಳ್ಕೊಂತೀನಿ. ಅಂಡ್ ನಿಮ್ಗೆ ಬೆನ್ನೆಲುಬಾಗಿ ನಿಂತಂತ ನಮ್ಮ ಪ್ರೊಡ್ಯೂಸರ್ ಮೇಡಮ್ ಅಂಬಾಲಿ ಅವರು, ಈ ಕಡೆ ಆಕ್ಟಿಂಗ್ ಜೊತೆಗೆ ಬೀಯಿಂಗ್ ಅ ಪ್ರೊಡ್ಯೂಸರ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ವರ್ಕ್ ಮಾಡಿ ಅದಕ್ಕೆ ಕಾರ್ಯನಿರ್ವಹಿಸಿ ಚೆನ್ನಾಗಿ ನಿಭಾಯಿಸಿದ್ದಾರೆ ಮೇಡಮ್. ಸೀರಿಯಸ್ಲಿ ಗ್ರೇಟ್ ಆಫ್ ಯು ಮೇಡಮ್. ಅಂಡ್ ಅವರ ಒಂದು ಫೈಟ್ ಮತ್ತೆ ಅವರ ಭಯಾನಕ ದೃಶ್ಯಗಳ ಮುಖಾಂತರ ಗಮನ ಸೆಳ್ತೀರಾ ಫಾರ್ ಶ್ಯೂರ್. ಅಂಡ್ ನಿಮ್ಮ ಒಂದು QOB ಪ್ರೊಡಕ್ಷನ್ಸ್, ಕಮಲಾಂಬ ಭಾರತೀಯ ಪ್ರೊಡಕ್ಷನ್ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಮೇಡಮ್, ಒಂದು ಬ್ರ್ಯಾಂಡ್ ಆಗಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಇದಕ್ಕೆ ತ್ಯಾಗರಾಜ್ ಸರ್ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದೀರಾ ಸರ್, ಎದೆ ನಡಗಿಸಾಕ್ಬಿಡುತ್ತೆ ಸರ್, ಅಷ್ಟು ಚೆನ್ನಾಗಿದೆ ನಿಮ್ಮ BGM ವರ್ಕು. ಆಮೇಲೆ ಒಂದು ಗುರುರಾಯರ ಸಾಂಗ್ ಅನ್ನು ಮಾಡಿದ್ದಾರೆ ಸರ್, ಅದು ಹಿಟ್ ಆಗಿರೋದು ಡೌಟೇ ಇಲ್ಲ ಸರ್. ನಿಮ್ಮ ಒಂದು ಕೊಡುಗೆ ಈ ಸಿನಿಮಾಗೆ ತುಂಬಾನೇ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಅಂಬು ಕೂಡ. ಅಂಡ್ DOP ವೀರಜ್ ಒಳ್ಳೆ ಫ್ರೇಮ್ ಸೆನ್ಸ್ ಮತ್ತೆ ತುಂಬಾ ತಾಳ್ಮೆ ಇರುವಂತ ಮನುಷ್ಯ. ಅವ್ರ ಕೆಲಸ ನಾನೇನು ಹೇಳ್ಬೇಕಾಗಿಲ್ಲ, ಕಾಣಿಸ್ತಾ ಇದೆ. ಮತ್ತೆ ನಿಮಗೂ ಕೂಡ ಆಲ್ ದಿ ಬೆಸ್ಟ್, ಕಂಗ್ರಾಚುಲೇಷನ್ಸ್. ಅಂಡ್ ಸಂಕಲನ ದೀಪಗೌಡರು, ಅವರ ವರ್ಕ್ ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಎಸ್ ಸರ್ ಬಂದೆ ಸರ್ ಅಲ್ಲಿಗೆ ಬಂದೆ. ಎಸ್ ಸರ್. ಆಮೇಲೆ ಕೊನೆಗೆ ಪಾತ್ರದ ಬಗ್ಗೆ ಹೇಳ್ಬೇಕು. ಕತೆ ಬಗ್ಗೆ ನಾನು ಅಷ್ಟು ಹೇಳಲ್ಲ, ಒಂದೇಳೆ ಬಿಟ್ಟು ಕೊಟ್ಟಿರೋ ಕತೆ ಇದಾಗುತ್ತೆ. ಸೊ ಪಾತ್ರದ ಬಗ್ಗೆ ಒಬ್ಬ MBA ಸ್ಟೂಡೆಂಟ್, ಒಬ್ಬ ಜೆಂಟಲ್ ಮ್ಯಾನ್, ಅವನು ಒಂದು ಓನ್ ಬಿಸ್ನೆಸ್ ಇಟ್ಕೊಂಡು ಅವ್ರ ಫ್ರೆಂಡ್ಸ್ ಜೊತೆ ಒಂದು ಈವೆಂಟ್ ಗಳನ್ನ ಕಂಡಕ್ಟ್ ಮಾಡ್ತಾ ಇರ್ತಾನೆ. ಆ ಒಂದ್ ಟೈಮ್ ಅಲ್ಲಿ ಈವೆಂಟ್ ಮುಗಿಸಿಕೊಂಡು ಬರುವಾಗ ಅಪರಿಚಿತವಾಗಿ ಒಬ್ಬ ವ್ಯಕ್ತಿ ಸಿಕ್ಕಾಗ, ಆ ವ್ಯಕ್ತಿ ಯಾರು, ಎಲ್ಲಿಂದ ಬಂದ್ರು, ಯಾಕೆ ಹೀಗಾದ್ರು, ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಒಂದು ಜರ್ನಿ ಮಾಡ್ತಾನೆ ಸರ್. ಅದು ಎಲ್ಲಿ ಹೋಗಿ ತಲುಪುತ್ತೆ ಅನ್ನೋದೇ ನನ್ನ ಜರ್ನಿ, ಅಂದ್ರೆ ನನ್ನ ಕ್ಯಾರೆಕ್ಟರ್ ವಿವರಿಸುತ್ತೆ. ಸೊ ಅದ್ರ ಜೊತೆಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಕೊನೆಯದಾಗಿ ನಾನು ಕ್ರಶ್ ಪ್ರೆಸ್ ಮೀಟ್ ಅಲ್ಲೂ ನಾನು ಇದನ್ನ ಪ್ರಸ್ತಾಪಿಸಿದ್ದೆ ಮೀಡಿಯಾದವ್ರಿಗೆ. ನಿಮ್ಮಿಂದನೇ ನಾವಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಸೊ ದಯವಿಟ್ಟು ನಮ್ಮ ಸಿನಿಮಾನ ಆದಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಮೋಷನ್ ಮಾಡ್ಕೊಡಿ ಅಂತ ಕೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅಂಡ್ ಥ್ಯಾಂಕ್ ಯು ಸೋ ಮಚ್. ಇನ್ಯಾರು ಇಲ್ಲ ಸರ್, ಶರಣ್ ಸರ್ ಒಬ್ರು ಟೀಸರ್ ಬಗ್ಗೆ ಮಾತಾಡ್ಬಿಟ್ರೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಶರಣ್ ಸರ್, ನಮ್ಮ ಟೀಸರ್ ಲಾಂಚ್ ಮಾಡಿಬಿಟ್ಟು ನಮಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಅಂತ ತುಂಬಾ 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 ಧನ್ಯವಾದ ಹೇಳ್ತೀನಿ. ಹೋಲ್ಸೇಲ್ ಆಗಿ ಮೇಡಮ್ ಎಲ್ರಿಗೂ, ನಮ್ಮ ಟೀಮ್ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬಿಟ್ಟಿದ್ದಾರೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ನಾನು ಮುಖ್ಯವಾಗಿ ನನ್ನ ನಂಬಿ ನನಗೆ ಅವಕಾಶ ಕೊಟ್ಟಂತಹ ನಮ್ಮ ನಿರ್ಮಾಪಕರು ಭಾರತಿ ಬಾಳಿ ಮೇಡಮ್ಗೆ ನಾನು ತುಂಬಾ 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 ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಅವ್ರ ಜಾಗದಲ್ಲಿ ನಿಂತ್ಕೊಂಡು, ಅವ್ರ ಊರಲ್ಲಿದ್ರು ಕೂಡ ಅವರು ಬೆಂಗಳೂರಿಗೆ ಬಂದು ಅದನ್ನೆಲ್ಲ ನೋಡ್ಕೊಳಕ್ ಆಗ್ತಿರ್ಲಿಲ್ಲ. ಅವ್ರ ಜಾಗದಲ್ಲಿ ನಿಂತ್ಕೊಂಡು ಅವ್ರ ಮಗಳು ನಮ್ಮ ನಾಯಕಿ ಅಂಬಾಲಿ ಅವರು ಈ ಕಡೆ ಪ್ರೊಡ್ಯೂಸರ್ ಆಗಿ ಅವ್ರ ಜವಾಬ್ದಾರಿಗಳನ್ನ ತಗೊಂಡು, ಮತ್ತೆ ಈ ಕಡೆ ಹೀರೋಯಿನ್ ಆಗಿ ಕೂಡ ಆಕ್ಟ್ ಮಾಡ್ಕೊಂಡು, ಎರಡೂ ಜವಾಬ್ದಾರಿಗಳನ್ನ ಈಕ್ವಲ್ ಆಗಿ ಎಲ್ಲ ಮೇಂಟೈನ್ ಮಾಡ್ಕೊಂಡು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಸಿನಿಮಾಗೆ ಎಲ್ಲೂ ಯಾವ್ದ್ರಲ್ಲೂ ಕೂಡ ಏನೂ ಶಾರ್ಟೇಜ್ ಆಗದಿರೋ ರೀತಿ ಅಥವಾ ನಮ್ಗೆ ಕ್ವಾಲಿಟಿಗೆ ಎಲ್ಲೂ ನಮ್ಗೆ ಕಾಂಪ್ರಮೈಸ್ ಆಗದಿರೋ ರೀತಿ ಸಿನಿಮಾಗೆ ಏನ್ ಬೇಕು ಎಲ್ಲ ಪ್ರತಿಯೊಂದು ಅವ್ರು ಮಾಡ್ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ನನ್ನ ಮುಖ್ಯವಾಗಿ ನಮ್ಮ ಅಣ್ಣ ಡಾಕ್ಟರ್ ಪ್ರಸನ್ನ ಕುಮಾರ್ GS ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವನು ನನಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಸಿನಿಮಾ ವಿಷಯವಾಗಿ ಬರೋದಾದ್ರೆ, ನಾನಿನ್ನ ಬಿಡಲಾರೆ 1979 ಅಲ್ಲಿ ಸಿನಿಮಾ ರಿಲೀಸ್ ಆಗಿ ಎಲ್ರಿಗೂ ಗೊತ್ತಿರೋ ತರ ಅನಂತ್ ನಾಗಮ್ ಸರ್ ಮತ್ತೆ ಲಕ್ಷ್ಮಿ ಮೇಡಮ್ ಮುಖ್ಯ ಭೂಮಿಕೆಯಲ್ಲಿ ರಿಲೀಸ್ ಆಗಿ ಎಲ್ಲ ಸಿಕ್ಕಾಪಟ್ಟೆ ಹಿಟ್ ಆಗಿರೋ ಸಿನಿಮಾ. ಅದೇ ಟೈಟ್ಲ್ ಯಾಕೆ ಇಟ್ಟಿದೀವಿ ಅಂತಂದ್ರೆ, ಆಕ್ಚುಲಿ ಫಸ್ಟ್ ನಾನು ಸ್ಕ್ರಿಪ್ಟ್ ಮಾಡಿದಾಗ ನಾನಿನ್ನ ಬಿಡರೆ ಟೈಟ್ಲ್ ಇಡಬೇಕು ಅಂತ ಇರ್ಲಿಲ್ಲ, ಬೇರೆ ಯಾವ್ದೋ ಟೈಟ್ಲ್ ಇತ್ತು. 2-3 ಟೈಟ್ಲ್ಗಳನ್ನ ನಾವು ಇಟ್ಕೊಂಡು ಎಲ್ಲ ಸ್ಕ್ರಿಪ್ಟ್ ಟೈಮ್ ಅಲ್ಲಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ವಿ. ಒಂದು ಟೈಟ್ಲ್ ಚೇಂಬರ್ ರಿಜಿಸ್ಟರ್ ಕೂಡ ಮಾಡಿಸಿದ್ದೆ ನಾನು. ಆಮೇಲೆ ಸ್ವಲ್ಪ ಟೈಟ್ಲ್ ಸ್ಕ್ರಿಪ್ಟ್ ವರ್ಕ್ ಎಲ್ಲ ಮಾಡ್ತಾ 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 ಇದೇನೋ ಬೇರೆ ಚೇಂಜಸ್ ಏನೋ ಬೇಕು, ನಮ್ ಸ್ಕ್ರಿಪ್ಟ್ ಏನೋ ಬೇರೆ ತರ ಹೋಗ್ತಾ ಇದೆ, ಇದಕ್ಕೆ ತಕ್ಕನಾಗ ಏನೋ ಟೈಟ್ಲ್ ಬೇಕು 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 ಅಂತೆಲ್ಲ ನಾವು ಸರ್ಚ್ ಮಾಡ್ತಿರೋ ಟೈಮ್ ಅಲ್ಲಿ ನಮ್ಮ ಟೀಮ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿದೆ. ಅವಾಗ ಒಂದು ನಾನಿನ್ನ ಬಿಡಲಾರೆ ಟೈಟ್ಲ್ ಇಟ್ರೆ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ಡಿಸ್ಕಸ್ ಮಾಡಿದ್ವಿ ನಮ್ಮ ಟೀಮ್. ಯಾಕಂದ್ರೆ ಇದು ತುಂಬಾ ಜವಾಬ್ದಾರಿ ಇಟ್ಕೊಂಡು ಮಾಡ್ಬೇಕಾಗಿರುತ್ತೆ. ಆ ಟೈಟ್ಲೇ ತುಂಬಾ ವೆಯ್ಟೇಜ್ ಇರತಕ್ಕಂಥ ಟೈಟ್ಲು. ಅದು ನಾವೇನೋ ಹೊಸಬ್ರಾಗಿ ಇಟ್ಬಿಟ್ಟು, ಆಮೇಲೆ ಫಸ್ಟ್ ಒಂದು ಕ್ಲಾರಿಫಿಕೇಶನ್ ಮಾಡಕ್ ಇಷ್ಟಪಡ್ತೀನಿ, ಯಾವುದೇ ಪ್ರಮೋಷನ್ ಗಿಮಿಕ್ ಆಗ್ಲಿ ಅಥವಾ ಏನೋ ನಾನಿನ್ನ ಬೇರೆ ಟೈಟ್ಲ್ ಇಟ್ಕೊಂಡ್ಬಿಟ್ರೆ ಒಂದೇನೋ ನಾವು ನಮ್ಮ ಜನ ಗುರುತಿಸ್ತಾರೆ ಅಥವಾ ಥಿಯೇಟರ್ ಬಂದ್ಬಿಡ್ತಾರೆ, ಖಂಡಿತವಾಗ್ಲೂ ಆ ಉದ್ದೇಶ ಇಟ್ಕೊಂಡು ಈ ಟೈಟ್ಲ್ ಇಟ್ಟಿಲ್ಲ.
ಯಾಕಂದ್ರೆ ನಾಳೆ ದಿನ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿದ್ಮೇಲೆ ನೋಡಿದವರು ಪ್ರೇಕ್ಷಕರು ಯಾರು ಸಿನಿಮಾ ನೋಡಿದ್ರು ಕೂಡ ಓಕೆ ಇವರು ಈ ಸಿನಿಮಾಗೆ ಇದೇ ಸೂಕ್ತವಾದ ಟೈಟಲ್ ನಾನಿನ್ನ ಬಿಡರಲ್ಲೇ ಕರೆಕ್ಟ್ ಆಗಿ ಸೂಟ್ ಆಗಿದೆ ಈ ಟೈಟ್ಲಿಗೆ, ಈ ಕತೆಗೆ ತಕ್ಕ ಈ ಟೈಟ್ಲ್ ಇಟ್ಟಿದ್ದಾರೆ ಅಂತ ಖಂಡಿತವಾಗ್ಲೂ ಅವ್ರಿಗೆ ಅನ್ಸೋದ್ರಲ್ಲಿ ಎರಡು ಮಾತಿಲ್ಲ. ಅದಂತೂ ನಾನು ಭರವಸೆ ಕೊಡ್ತೀನಿ. ಮತ್ತೆ ಇನ್ನೊಂದೇನಂತಂದ್ರೆ ಈಗ ಆಲ್ರೆಡಿ ಸಿನಿಮಾ ಸೆನ್ಸರ್ ಆಗಿದೆ, ಸಿನಿಮಾ ರಿಲೀಸ್ ರೆಡಿ ಇದೆ. ನಾವ್ ಇಲ್ಲಿವರೆಗೂ ಯಾವ್ದೇ ಪ್ರೆಸ್ ಮೀಟ್ ಆಗ್ಲಿ ಯಾವ್ದೇ ಇವೆಂಟ್ ಆಗ್ಲಿ ನಾವು ಮಾಡಿಲ್ಲ. ಯಾಕಂದ್ರೆ ಕೆಲವು ಸಿನಿಮಾಗಳು ಎಷ್ಟೋ ಮಾಡ್ತೀವಿ, ಮಧ್ಯದಲ್ಲಿ ಏನೋ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಏನೋ ಮಧ್ಯದಲ್ಲಿ ಗ್ಯಾಪ್ ಆಗುತ್ತೆ, ಸುಮ್ನೆ ಪ್ರೆಸ್ ಮೀಟ್ ಮಾಡಿ ಮೀಡಿಯಾ ಮುಂದೆ ಮಾಡ್ಕೊಂಡು ಅವೆಲ್ಲ ಬೇಡ ಅಂತ ಅಂದ್ಬಿಟ್ಟು ನಾವು ಫುಲ್ ಸಿನಿಮಾ ರೆಡಿ ಆಗ್ಲಿ, ಸಿನಿಮಾ ರಿಲೀಸ್ ರೆಡಿ ಮಾಡ್ಕೊಂಡು ನಾವು ಮುಂದೆ ಮಾಧ್ಯಮ ಮುಂದೆ ಬರೋಣ, ಪ್ರೇಕ್ಷಕ ಮುಂದೆ ಬರೋಣ ಅಂತ ಅಂದ್ಬಿಟ್ಟು ನಾವು ಫುಲ್ ಎಲ್ಲ ಸಿನಿಮಾ ರೆಡಿ ಇಟ್ಕೊಂಡು ಬಂದಿದ್ದೀವಿ. ಆದಷ್ಟು ಬೇಗ ನಮ್ಮ ಸಿನಿಮಾ ರಿಲೀಸಿಂಗ್ ಡೇಟ್ ನಾವು ಅನೌನ್ಸ್ ಮಾಡ್ತೀವಿ. ಆಮೇಲೆ ಸಿನಿಮಾ ಒಳ್ಳೆ ಕ್ವಾಲಿಟಿನಲ್ಲಿ, ಯಾಕಂದ್ರೆ ಎಲ್ಲ ಪ್ರತಿಯೊಬ್ರು ಹೇಳೋ ಪ್ರಕಾರ ನಾನು ಇಲ್ಲಿವರೆಗೂ ನನಗೆ ಒಂದು ನೆಗೆಟಿವ್ ಕಮೆಂಟ್ಸ್ ಬಂದಿಲ್ಲ. ಎಲ್ಲ ಒಂದು ಒಳ್ಳೆ ಕ್ವಾಲಿಟಿ ಮಾಡಿದೀರಾ. ಯಾಕಂದ್ರೆ ಯಾವ್ದು ಹೊಸಬ್ರು ಅಂತ ಅನಿಸ್ತಿಲ್ಲ, ತುಂಬಾ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಮಾಡಿದೆ. ಯಾಕಂದ್ರೆ ಯಾವ್ದು ಎಲ್ಲ ಆರ್ಟಿಸ್ಟ್ಗಳು, ನಮ್ಮ ಶ್ರೀಧರ್ ಸರ್ ಆಗಿರ್ಬೋದು, ಶ್ರೀನಿವಾಸ್ ಪ್ರಭು ಸರ್, ಹರಣಿ ಮೇಡಮ್, ಮತ್ತೆ ನಮ್ಮ ಶ್ರೀನುಡ ರಘು ಅವರು, ಮಹಾಂತೇಶ್ ಅವರು, ನಾಗರಾಜ್ ಅವರು, ಮತ್ತೆ ಇನ್ನೊಂದು ಇಬ್ರು ಆರ್ಟಿಸ್ಟ್ಗಳು ಹೇಳ್ಬೇಕು, ಲೋಹಿತ್ ಅಂತ ಒಂದು 12 ಇಲ್ಲೇ ಬಂದಿದ್ದಾರೆ, ಲೋಹಿತ್ ಮತ್ತೆ ಅನನ್ಯ ಅಂತ. ಅವರು ನಮ್ಮ ಸಿನಿಮಾದಲ್ಲಿ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ರೋಲ್ ಮಾಡಿದ್ದಾರೆ. ಅದ್ರ ಟ್ವಿಸ್ಟ್ ನಿಮ್ಗೆ ಸಿನಿಮಾದಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ನೆಕ್ಸ್ಟ್ ಇನ್ನೊಂದ್ಸರಿ ನಾನು ಅದ್ರ ಬಗ್ಗೆ ಮತ್ತೆ ನಾನು ಜಾಸ್ತಿ ಡೀಟೇಲ್ಸ್ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಶರತ್ ಅವರು ಇದ್ದಾರೆ, ವಿಜಯ್ ಶರತ್ ಅವರು, ಅವರೆಲ್ಲ ತುಂಬಾ ಒಳ್ಳೆ, ಅಂದ್ರೆ ನಾನಿನ್ನ ಬಿಡಲಾರೆ ಅಂತಂದ್ರೆ ಏನ್ ಅನ್ಕೋತಾರೆ ಅಂದ್ರೆ ನಾವು ಫುಲ್ ಔಟ್ ಅಂಡ್ ಔಟ್ ಹಾರರ್ ಸಿನಿಮಾನೇ ಇರ್ಬೋದು ಅಂತ ಅನ್ಕೊಂತಾರೆ. ಬಟ್ ಒಂದ್ ಕ್ಲಾರಿಫಿಕೇಶನ್, ಇದು ನಮ್ಮ ಸಿನಿಮಾದಲ್ಲಿ ಒಂದು ಎಲಿಮೆಂಟ್ ಅಷ್ಟೇ. ಅಂದ್ರೆ ಒಂದು ಜಸ್ಟ್ ಒಂದು ಹಾರರ್ ಅನ್ನೋದು ಒಂದು ಎಲಿಮೆಂಟ್ ಅಷ್ಟೇ. ಅದು ಬಿಟ್ರೆ ಸಿನಿಮಾ ಬೇರೆ ರೀತಿನಲ್ಲೇ ಹೋಗುತ್ತೆ, ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ. ಅಂದ್ರೆ ಯಾವುದೇ ಒಂದು ಸೀನ್ ಅಲ್ಲಿ ಬಂದಿರತಕ್ಕಂತ ಒಂದು ಆರ್ಟಿಸ್ಟ್ ಇದ್ರು ಕೂಡ ಅದು ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಆ ಸಿನಿಮಾಗೆ ನಾವು ನ್ಯಾಯ ಒದಗಿಸಿದೀವಿ. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ನಮ್ಮ ಪಂಚಿ ಅವರು ಹೀರೋ, ಅವರು ನಮ್ಮ ಸಿನಿಮಾ ಮಾಡೋ ಟೈಮ್ಗೆ ಒಂದ್ 2-3 ಆಫರ್ಗಳು ಬಂದ್ರು ಅದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ನಮ್ಮ ಸಿನಿಮಾಗೋಸ್ಕರ ಮಾಡಿದ್ದಾರೆ. ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗ್ತಿದೆ. ನಿಮ್ಮೆಲ್ಲ ಸಹಕಾರ ಹಿಂಗೆ ಇರ್ಲಿ, ಮತ್ತೆ ನಿಮ್ ಮುಂದೆ ಬರ್ತೀವಿ, ಸಪೋರ್ಟ್ ಹಿಂಗೆ ಇರ್ಲಿ. ಮತ್ತೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್, ಶರಣ್ ಸರ್, ಥ್ಯಾಂಕ್ ಯು ಸೋ ಮಚ್. ಹಾ ಸರ್. ಇಲ್ಲ ಸರ್, ಇಲ್ಲ ಟೀಸರ್ ನೋಡಿದಾಗ ನಾವೊಂದು ಕೆಲವು ಶಾರ್ಟ್ಸ್ ಗಳು ನಾವು ಒಂದು ಹಾಕಿದೀವಿ. ಅದ್ ಬಿಟ್ರೆ ನಾರ್ಮಲ್ ಆಗಿ ಕರೆಕ್ಟ್. ಯಾಕಂದ್ರೆ ಒಂದು ನಾರ್ಮಲ್ ನಾವಿಲ್ಲಿ ತನಕ ನೋಡ್ಕೋಬಹುದು, ಹಾರರ್ ಸಿನಿಮಾದಾಗ ಏನೋ ಒಂದು ಟ್ರಕ್ಕಿಂಗ್ ಹೋಗಿರ್ತಾರೆ, ಒಂದು ಟೂರ್ಗೆ ಹೋಗಿರ್ತಾರೆ, ಗಾಡಿ ಆಫ್ ಆಯ್ತು, ಎಲ್ಲೋ ಮನೆ ಒಳಗಡೆ ಹೋಗಿ ಸೇರ್ಕೊಂತಾರೆ, ಬೂತ್ ಬಂಗ್ಲೆ, ಅಲ್ಲೇನೋ ಲಾಕ್ ಆಗುತ್ತೆ, ಇದೆಲ್ಲ ಇಲ್ಲಿವರೆಗೂ ನಾರ್ಮಲ್ ಆಗಿ ನಾವು ನೋಡ್ಕೊ ಬಂದಿರ್ತಕ್ಕಂಥ ಇದು. ಬಟ್ ಇಲ್ಲಿ ರೆಗ್ಯುಲರ್ ಪ್ಯಾಟರ್ನ್ ಬಿಟ್ಟು ಬೇರೆ ಏನೋ ಟ್ರೈ ಮಾಡಕ್ ಹೋಗಿದೀವಿ ಸರ್. ಅದು ನಿಮ್ ಸಿನಿಮಾ ರಿಲೀಸ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಟ್ರೈಲರ್ ಕೂಡ ಸ್ವಲ್ಪ ಕಂಟೆಂಟ್ ನೆಕ್ಸ್ಟ್ ಬಿಡ್ತೀವಿ. ಇಲ್ಲೇನಂತಂದ್ರೆ ಒಂದು ಮೆಡಿಕಲ್ ಟರ್ಮ್ಸ್, ಅಂದ್ರೆ ಒಂದು ಹುಡುಗ, ಅದೊಂದು ಕೆಲವು ಟ್ವಿಸ್ಟ್ ಗಳಿದೆ. ಮತ್ತೆ ಒಂದು ಇನ್ವೆಸ್ಟಿಗೇಷನ್, ಒಂದು ಹೀರೋಯಿನ್ಗೆ ಒಂದು ರೆಟ್ರೋಗ್ರೇಡ್ ಮೆಮೊರಿ ಲಾಸ್ ಅಂತ ಇರುತ್ತೆ. ಅವ್ರ ಬಗ್ಗೆ ಅವ್ರನ್ನ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಯಾರು ನೆನಪಿರಲ್ಲ. ಅವ್ರ ಬಗ್ಗೆ ತಿಳ್ಕೊಬೇಕು ಅಂತಂದಾಗ ಒಂದೊಂದೇ ಕ್ಯಾರೆಕ್ಟರ್ಗಳು ಎಲ್ಲ ಲಿಂಕ್ ಆಗ್ತಾ ಹೋಗುತ್ತೆ. ಆ ಒಂದು ಊರಿಗೆ ಹೋಗ್ತಾರೆ, ಕತ್ಲೆಕಾಡು ಅನ್ನೋ ಊರಿಗೆ ಹೋಗ್ತಾರೆ. ಅಲ್ಲಿ ಒಂದು ಮನೆಯಲ್ಲಿ ಈ ತರ ಏನೋ ಒಂದು ಅವ್ರ ಬಗ್ಗೆ ಫ್ಲಾಶ್, ಅಂದ್ರೆ ಮನೆ ಫ್ಯಾಮಿಲಿ ಅವ್ರ ಬಗ್ಗೆ ತಿಳ್ಕೊಳಕ್ ಹೋದಾಗ ಒಂದೊಂದೇ ಲೇಯರ್ಸ್ ರಿವೀಲ್ ಆಗುತ್ತೆ. ಹಾ ಸರ್, ಫಸ್ಟ್ ಹೌದು ಸರ್, ಹೌದು ಸರ್. ಇಲ್ಲಿ ಅದೇ ಹೇಳಿದ್ನಲ್ಲ ಸರ್, ಅವಾಗ್ಲೇ ಹೇಳ್ದಂಗೆ ನಾವು ಬೇರೆ ಟೈಟ್ಲ್ ಇಟ್ಟಿದ್ವಿ. ಫಸ್ಟ್ ಆಕ್ಚುಲಿ ನಾನಿನ್ನ ಬಿಡಲೆ ಟೈಟ್ಲ್ ಇಡಬೇಕು ಅಂತ ಏನಿಲ್ಲ ಸರ್. ಸುಮಾರು 2-3 ವರ್ಷ ನಾನು ಸ್ಕ್ರಿಪ್ಟ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಮುಂಚೆ ಬೇರೆ 3-4 ಟೈಟ್ಲು ನಾವು ಇಟ್ಕೊಂಡಿದ್ವಿ. ಒಂದು ಆಲ್ರೆಡಿ ರಿಜಿಸ್ಟರ್ ಕೂಡ ಮಾಡಿಸಿದ್ದೆ ನಾವು. ಬಟ್ ನಾವು ಸ್ವಲ್ಪ ಸ್ಕ್ರಿಪ್ಟ್ ಅಲ್ಲಿ ಸ್ವಲ್ಪ ಚೇಂಜ್ ಓವರ್ ಮಾಡ್ಕೊಂಡು ಹೋಗ್ತಾ ಹೋದಾಗ ಒಂದು ಗಟ್ಟಿ ಕತೆ, ಒಂದು ಗಟ್ಟಿ ಸ್ಕ್ರೀನ್ ಪ್ಲೇ ಆಗ್ತಾ ಹೋಗ್ತು. ಅದು ಒಂದು 2 ಕ್ಯಾರೆಕ್ಟರ್ ಮಧ್ಯದಲ್ಲಿ ನಾನು ನಿನ್ನ ಬಿಡಲ್ಲ, ಆ ತರ ಏನೋ ಒಂದು ಲಿಂಕ್ ಸಿಕ್ಕಾಗ, ನಮ್ಗೆ ಒಂದು ಥ್ರೆಡ್ ಅಂತ ಬಂದಾಗ ಅದನ್ನ ನಾವು ನಾನಿನ್ನ ಬಿಡರೆ ಟೈಟ್ಲು ಇಟ್ರೆ ಸೂಕ್ತ ಅಂತ ನಮ್ಗೆ ಅನಿಸ್ತು ಸರ್. ಹಂಗಾಗಿ ಅದೇ ಟೈಟ್ಲು, ಯಾಕಂದ್ರೆ ಸಿನಿಮಾ ಅವಾಗಲೇ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಬೇರೆ ಟೈಟ್ಲ್ ಇಟ್ಟು ನಾವು ಅದನ್ನ ಚೇಂಜ್ ಮಾಡಿದೀವಿ. ಇದೇ. ಹಾ ಸರ್, ಹೌದು ಸರ್, ಗೊತ್ತಾಯ್ತು ನಮಗೂ ವಿಷಯ ಬಂತು ಸರ್. ಇಲ್ಲ, ಅದು ಆಕ್ಚುಲಿ ನಮ್ಗೆ ವಿಷಯ ಬಂತು ಸರ್. ಆಕ್ಚುಲಿ ನಾವು ಒಂದು ವಿಷಯ ಕ್ಲಾರಿಫೈ ಮಾಡ್ತೀನಿ. 2 ಇಯರ್ಸ್ ಬಿಫೋರ್, ಅಂದ್ರೆ 2022 ನಲ್ಲಿ ಮೈನ್ ಫಿಲಂ ಚೇಂಬರ್ ಅಲ್ಲಿ ನಮ್ಮ ಟೈಟ್ಲು ನಾನಿನ್ನ ಬಿಡಲ್ಲರೆ ನಾವು ರಿಜಿಸ್ಟರ್ ಮಾಡಿಸಿದೀವಿ. ಆಮೇಲೆ ಈ ತರ ಒಂದು ದೊಡ್ಡ ಲೆಜೆಂಡರಿ ಸಿನಿಮಾ ಆಗಿರೋದ್ರಿಂದ ಆ ಭಯ ನಮಗೂ ಇತ್ತು, ಆ ಟೈಟ್ಲು ಸಿಗುತ್ತೋ ಇಲ್ವೋ ನಮ್ಗೆ. ಆಮೇಲೆ ಆ ತರ ಟೈಟ್ಲ್ ಇಟ್ಟಾಗ ನಮ್ಗೆ ಯಾವ ತರ ಜನ ಆಡಿಯನ್ಸ್ ತಗೋತಾರೆ, ಆಮೇಲೆ ಈ ತರ ಏನೋ ಪ್ರಮೋಷನ್ ಗಿಮಿಕ್ ಅಂತ ಏನೋ ಅನ್ಕೊಂಡ್ಬಿಡ್ತಾರೆ ಅನ್ನೋ ಆ ಭಯ ನನಗೂ ಇತ್ತು ಆಸ್ ಎ ಡೈರೆಕ್ಟರ್ ಆಗಿ.
ಬಟ್ ಈ ಕತೆಗೆ ಸೂಕ್ತ ಅಂತ ಅನಿಸಿದಾಗ ನಾವು ಚೇಂಬರ್ಗೆ ಹೋಗಿ ಇದ್ ಮಾಡಿದ್ವಿ. ಬಟ್ ಯಾರೋ ರಿಜಿಸ್ಟರ್ ಮಾಡಿದ್ರಂತೆ, ಬಟ್ ರಿನಿವಲ್ ಏನೋ ಆಗಿರ್ಲಿಲ್ಲ. ಆ ಟೈಟ್ಲ್ ನಮಗ್ ಸಿಕ್ತು, ನಮ್ಮ ಕತೆಗೆ ಅದು ಸೂಟಬಲ್ ಅಂತ ನಾವ್ ಇಟ್ವಿ. ಆಮೇಲೆ ರೀಸೆಂಟ್ ಆಗಿ ನಾನು ಆಕ್ಚುಲಿ ಈಗ ಈ ಇಯರ್ 2024 ಫೆಬ್ರವರಿಯಿಂದ ನಾನು ಫಸ್ಟ್ ಲುಕ್ ಎಲ್ಲ ನಾವು ರಿಲೀಸ್ ಮಾಡ್ಕೊ ಬಂದಿದ್ದೀವಿ. ಬಟ್ ಪ್ರೆಸ್ ಮೀಟ್ ನಾವೆಲ್ಲೂ ಮಾಡಿಲ್ಲ. ಏನಕ್ಕೆ ಫುಲ್ ಸಿನಿಮಾ ಕಂಪ್ಲೀಟ್ ಮಾಡ್ಕೊಂಡು ನಾವು ಮಾಡಬೇಕು, ಮಾಧ್ಯಮದ ಮುಂದೆ ಬರಬೇಕು ಅಂದ್ಬಿಟ್ಟು ನಮ್ಮ ಒಂದು ಉದ್ದೇಶ ಆಗಿತ್ತು. ಆಮೇಲೆ ಈಗ ರೀಸೆಂಟ್ ಆಗಿ ಒಂದು 2 months ಬಿಫೋರ್ ನನಗೆ ವಿಷಯ ಬಂತು, ನಮ್ಮ ಟೀಮ್ ಗೊತ್ತಾಯ್ತು ಈ ತರ ನಾನೇನೇ ಬಿಡಲಾರೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಬಟ್ ಅವರು ಏನ್ ಹೇಳಿದ್ರು, ಅವ್ರದ್ದು ಪ್ರೆಸ್ ಮೀಟ್ ಕೆಲವು ನೋಡಿದಾಗ ಫಸ್ಟ್ ಯಾವ್ದು ಸೆನ್ಸರ್ ಆಗುತ್ತೆ ಅವ್ರದ್ದು ಸಿನಿಮಾ ಅಂತ ಏನೋ ಮಾತಾಡಿದ್ರು. ಬಟ್ ಆಕ್ಚುಲಿ ನಮ್ದು ಇವಾಗ ಸೆನ್ಸರ್ ಆಗಿದೆ ಸರ್. ಸಿನಿಮಾ ರಿಲೀಸ್ ರೆಡಿ, ಒಂದು 2 months ಸಿನಿಮಾ ರಿಲೀಸ್ ಆಗುತ್ತೆ. ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಫಸ್ಟ್ ನಮ್ಮ ಸಿನಿಮಾ ಬರುತ್ತೆ. ಅವ್ರದ್ದು ಏನಕ್ಕೆ ಮಾಡಿದಾರೋ ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ಸರ್ ಅದು ಗೊತ್ತಿಲ್ಲ ಸರ್. ಹೌದು ಸರ್, ಮೇನ್ ಚೇಂಬರ್ ರಿಜಿಸ್ಟರ್ ಮಾಡಿದೀವಿ. ಇಲ್ಲ ಸರ್, ಅನಂತ್ ಸರ್ ಇಲ್ಲ ಮಾತು ಆಕ್ಚುಲಿ ನಮ್ಮ ಸಿನಿಮಾದಲ್ಲಿ ಅನಂತ್ನಾಗ್ ಸರ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಕೆಲವು ಮಾತಾಡಿದ್ವಿ ಸರ್. ಬಟ್ ಆ ಟೈಮ್ಗೇನೋ ಆ ಡೇಟ್ಗೆಲ್ಲ ಕ್ಲಾಶ್ ಆಗಿ ಸ್ವಲ್ಪ ಆಗ್ಲಿಲ್ಲ. ಭೇಟಿ ಇಲ್ಲ, ಫೋನಲ್ಲಿ ಮಾತಾಡಿದ್ವಿ ಸರ್. ಏನಿಲ್ಲ ಸರ್, ಅದೇ ಸ್ಕ್ರಿಪ್ಟ್ ಎಲ್ಲ ಕಳ್ಸಿದ್ವಿ, ನಾವು ಮಾತಾಡಿದ್ವಿ. ಬಟ್ ಆ ಟೈಮ್ಗೆ ಆ ಡೇಟ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಆಮೇಲೆ ಆಗ್ಲಿಲ್ಲ ಸರ್. ಮೇನ್ ಫಿಲಂ ಇದ್ದಾರೆ. ಇವತ್ತು ನಮ್ಮ ಅಧ್ಯಕ್ಷರು ಫಿಲಂ ಚೇಂಬರ್ ಸುರೇಶ್ ಅವರು ಮತ್ತೆ ಗಿರೀಶ್ ಸರ್ ಬರ್ಬೇಕಿತ್ತು, ಅವ್ರ ಕಾರಣಾಂತರ ಬರ್ಲಿಲ್ಲ. ಅವರೇ ಒಂದು ಕ್ಲಾರಿಫಿಕೇಶನ್ ಕೊಡ್ತಿದ್ರು. ಆಕ್ಚುಲಿ ಇವತ್ತು ಬಂದಿದ್ರೆ 2 years ಇಂದ ನಾವು ರಿನಿವಲ್ ಮಾಡಿಸ್ಕೊಂಡು ನಮ್ಮ ಟೈಟ್ಲ್ ಎಲ್ಲ ಮಾಡ್ಕೊ ಬಂದಿದ್ವಿ. ಸುಮಾರು 1 ವರ್ಷದಿಂದ ನಾವು ಪ್ರಮೋಷನ್ ಮಾಡ್ಕೊ ಬಂದಿದ್ವಿ ಸರ್. ಪೋಸ್ಟ್ ಎಲ್ಲ ಫಸ್ಟ್ ಲುಕ್ ಎಲ್ಲ ಬಿಟ್ಟಿದೀವಿ. ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇರೋದು. ಸರ್ ಹಾ ಓಕೆ ಓಕೆ ಥ್ಯಾಂಕ್ ಯು ಸರ್. ತುಂಬಾ ಒಳ್ಳೇದಾಗ್ಲಿ ನಿಮ್ಗೆ ಸಿನಿಮಾ ಮೂಲಕ. ಥ್ಯಾಂಕ್ ಯು. ಕ್ಯಾಟಗರಿ ಹಾರರ್ ಸಿನಿಮಾ ನೋಡೋದ್ರಲ್ಲಿ 2 ತರ ಇರುತ್ತೆ. ಒಂದು ಫುಲ್ ನನ್ಗೆ ಏನೋ ಭಯ ಆಗಲ್ಲ ಅಂತ ನೋಡೋ ಕ್ಯಾಟಗರಿ, ಇನ್ನೊಂದು ಕಣ್ಣು ಕಿವಿ ಎಲ್ಲ ಮುಚ್ಕೊಂಡು ನೋಡ್ತಾ ಇರ್ತಾರೆ. ಬಟ್ ನೋಡ್ತಾ ಇರ್ತಾರೆ, ಇಂಟ್ರೆಸ್ಟ್ ಏನಾಗುತ್ತೆ ಅಂತ. ಅರೆ ಭಯ. ಶರಣ್ ಸರ್ ಯಾವ ಕ್ಯಾಟಗರಿ? ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ನಾನೊಬ್ಬ ಕಾಮಿಡಿಯನ್ ಆಗಿ ಮಾತಾಡ್ತೀನಿ. ನನ್ನ ಫೇವರೇಟ್ ಜಾನರ್ ಹಾರರ್. ನನಗೆ ನಿಜ ನಾನಿನ್ನ ಬಿಡಲಾರೆ. ಈ ಸಿನಿಮಾ 1979 ರಿಲೀಸ್ ಆಗುತ್ತೆ. ನಾನು ಇದನ್ನ ರಿಲೀಸ್ ಕರ್ಕೊಂಡು ಹೋಗ್ತಾರೆ ನಮ್ಮಪ್ಪ ನನಗೆ. ನಾನು 4ನೇ ಕ್ಲಾಸ್ ಇರ್ಬೋದು, 5ನೇ ಕ್ಲಾಸ್ ಇರ್ಬೋದು. ಅವಾಗಲೇ ನಮ್ಮಪ್ಪ ನನಗೆ ಹಾರರ್ ಪಿಕ್ಚರ್ ತೋರಿಸ್ತಾರೆ. ಸರಿನಾ, ಏನ್ರಿ ಇಷ್ಟು ಚಿಕ್ಕ ವಯಸ್ಸು ಅಂತಂದ್ರೆ. ಇನ್ನೊಂದು ಹೇಳ್ತೀನಿ ನಿಮ್ಗೆ, ಎಕ್ಸಾರ್ಸಿಸ್ಟ್ ಅಂತ ಒಂದು ಸಿನಿಮಾ ಬರುತ್ತೆ. ಅದು ಇನ್ನೂ 71-72 ಅದು ರಿಲೀಸು. ನಮ್ಮಪ್ಪ ನನ್ನ ಇಲ್ಲಿ ಎತ್ಕೊಂಡು ಹೋಗವ್ರೆ. ಇಲ್ಲಿ ಎತ್ಕೊಂಡು ಹೋಗಿ ನನಗೆ ಒಂದು ಹಾರರ್ ಸಿನಿಮಾ ತೋರಿಸಿರುವಂತದ್ದು. ಈಗಲೂ ಕೂಡ ಸಿಕ್ಕಾಪಟ್ಟೆ ಟೆನ್ಷನ್ ಆದ್ರೆ ಅಥವಾ ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ರೆ, ಸ್ಟ್ರೆಸ್ ಬಸ್ಟರ್ ಅಂತ ಏನಾದ್ರು ಆದ್ರೆ ಅದು ನನಗೆ ಒಂದು ಹಾರರ್ ಸಿನಿಮಾ ನೋಡೋದ್ರಲ್ಲೇನೆ ಸಿಗೋದು ನನಗೆ. ಇದು ಹಾರರ್ ಸಿನಿಮಾಗೆ ಇರುವಂತ ಶಕ್ತಿ ಅದು ಆಕ್ಚುಲಿ. ನನ್ನ ಫೇವರೇಟ್ ಅಂದ್ರೆ ಫೇವರೇಟ್. ನನ್ನ ದಿವಸಕ್ಕೆ 5 ಸಿನಿಮಾ ನೀವು ಹಾರರ್ ಒಂದೇ ರೋಲ್ ತೋರಿಸ್ತೀರಿ ಅಂತಂದ್ರು ನೋಡ್ತೀನಿ. ಯಾವ್ದು ಪ್ರಪಂಚದಲ್ಲಿರೋ ಯಾವ ದೆವ್ವನೂ ಬಿಟ್ಟಿಲ್ಲ ನಾನು. ನಿಜ ರೀ, ಯಾವ ದೆವ್ವಗಳನ್ನೂ ಬಿಟ್ಟಿಲ್ಲ. ಹೆಂಗೋಗ್ಬಿಡ್ತೀನಿ ಗೊತ್ತಾ, IMDb ರೇಟಿಂಗ್ ಎಲ್ಲ ನೋಡೋದು. ಎಲ್ಲಾ ದೆವ್ವಗಳು ಮುಗಿದೋಯ್ತಲ್ಲ ಗುರು ಅಂತದಂಗೆ 3.2 3.6 ಇದನ್ನೂ ಬಿಡಲ್ಲ ನಾನು. ಅದನ್ನೂ ನೋಡಿರ್ತೀನಿ. ಯು ನೇಮ್ ಇಟ್ ಐ ವುಡ್ ಹ್ಯಾವ್ ವಾಚ್ಡ್ ಇಟ್. ಎಲ್ಲ ನೀವು ಯಾವ ಲೋಕಲ್ಲು ಎಲ್ಲಾ ದೇವಗಳು ನನಗೆ ತುಂಬಾ ಇದು. ನನಗೆ ಇದೊಂದು ಫೇವರೇಟ್ ಜಾನರ್ ಇದು. ಈ ಸಿನಿಮಾ ಮಾಡಬೇಕು ಅಂತ ಅನ್ನಿಸ್ದಾಗ ನನ್ನಷ್ಟು ಖುಷಿ ಪಟ್ಟಂತವ್ನು ಯಾರು ಅಲ್ಲ. ಅವತಾರ ಪುರುಷ ಅನ್ನುವಂತ ಒಂದು ಸಿನಿಮಾ, ಅದು ಭಾಗ 2 ಆಗುತ್ತೆ. ಈ ಚೂಮಂತರ್ ಅನ್ನುವಂಥ ಸಿನಿಮಾನು ಕೂಡ ಹಾರರ್ ಸಿನಿಮಾ ಇದು. ನಾನು ಸುಮ್ಮನೆ ಒಂದು ಚಿಕ್ಕದಾಗ ಒಂದು ಹೇಳ್ತೀನಿ. ನಾನು ಹಾಡ್ಲಿಕ್ಕೆ ಒಂಚೂರು ಹಾಡಾಡ್ತಿರ್ತೀನಿ. ಎಲ್ಲ ಸಿನಿಮಾಗಳಿಗೂ ಕೂಡ ಹಾಡುವಂಥದ್ದು ಹವ್ಯಾಸ ಮತ್ತೆ ಪ್ರವೃತ್ತಿ ಎರಡೂ ಕೂಡ ನಿಜ. ಯಾಕಂದ್ರೆ ಬಿಕಾಸ್ ಸಿಂಗರ್ ಟರ್ನ್ಡ್ ಆಕ್ಟರ್ ನಾನು. 1-2 ಕುಡುಕರ್ ಸಾಂಗು ಹಿಟ್ಟಾಗುತ್ತೆ. ಹಿಟ್ಟಾದ ನಂತರ ನಾನು ಹಾಡಿರೋದನ್ನು ಹಿಟ್ಟಾಗುತ್ತೆ. ನಾನು ಅಭಿನಯಿಸಿರುವಂತ ಕುಡುಕರ ಸಾಂಗು ಹಿಟ್ಟಾಗುತ್ತೆ. ಅದೇನೋ ಗೊತ್ತಿಲ್ಲ, ಕುಡುಕರ ಇದು ಮತ್ತೆ ನನಗೆ ಬಹಳ ಒಂಥರ ವಿನೋಭಾವ ಸಂಬಂಧ. ಅದೊಂಥರ ಆ ಜನ್ಮ ಇದು. ಅದು ಹಿಟ್ಟಾದ ತಕ್ಷಣ ಒಂದಿಷ್ಟು ಸಾಂಗುಗಳು ಹಾಡಕ್ ಶುರು ಮಾಡ್ತೀನಿ. ಒಂದಾದ ನಂತರ ಒಂದಾದ್ರೆ ಕುಡುಕ್ರದೆ, ಮತ್ತೆ ಕುಡುಕ್ರದೆ. ನಾನು ಗುರು ಇದಕ್ಕೊಂದು ಗ್ಯಾಪ್ ಕೊಡ್ಬೇಕು, ಇಲ್ಲ ಅಂತಂದ್ರೆ ನಾನು ಬ್ರ್ಯಾಂಡ್ ಆಗ್ಬಿಡ್ತೀನಿ. ನಾನು ಯೂಶಲಿ ಆಕ್ಟರ್ಸ್ ಬ್ರ್ಯಾಂಡ್ ಆಗೋದು ಗೊತ್ತು ನಮ್ಗೆ, ಈ ಸಿಂಗರ್ಸು ಬ್ರ್ಯಾಂಡ್ ಆಗ್ತಾರೆ ಅಂತ ನನಗೆ ಅವಾಗಲೇ ಗೊತ್ತಾಗಿತ್ತು. ನಾನು ಹೆಂಗಾರು ತಪ್ಪಿಸ್ಕೋಬೇಕಲ್ಲ ಇದನ್ನ ಅಂತ ಅನ್ಬಿಟ್ಟು, ಇಲ್ಲ ಸರ್ ಒಂಚೂರು ಏನೋ ಬೇರೆ ಟೈಪ್ ಮಾಡೋಣ, ಬರೀ ಕುಡುಕ್ರದೆ ಆಗಿತ್ತು. ನಾನು ಬೇರೆ ತರನು ಆಡ್ತೀನಿ ಸರ್. ನಾನು ನನ್ನ ಫೇವ್ರೇಟ್ ಒಂದು ಲವ್ ಆಗಿರ್ಬೋದು, ರೊಮ್ಯಾಂಟಿಕ್ ಆಗಿರ್ಬೋದು, ಪ್ಯಾಥೋ ಆಗಿರ್ಬೋದು, ನನ್ನ ಫೇವ್ರೇಟ್ ಅಂದ್ಬಿಟ್ಟು ನಾನು ಒಂದು ಗ್ಯಾಪ್ ಕೊಟ್ಟಿದ್ದೆ. ಅಂದ್ರೆ ಈ ಕುಡುಕರು ವಿಚಾರದಲ್ಲಿ ಇದೇ ತರ ದೆವ್ವ
ಸರಿನಾ, ಅದೇನೋ ಗೊತ್ತಿಲ್ಲ, ದೆವ್ವಾನೋ ನನಗೂ ಅದೇನೋ ಒಂಥರ ಸಂಬಂಧ, ದೆವ್ವ ಇಷ್ಟ ನನಗೆ, ದೆವ್ವ ಆಕ್ಚುಲಿ. ಇದಕ್ಕೊಂದು ಗ್ಯಾಪ್ ಕೊಡೋಣ ಅಂತ ಅನ್ನೋದಿತ್ತು. ಯಾಕಂದ್ರೆ ಸೀರೀಸ್ ಆಗಿ ಅವತಾರ ಪುರುಷ 1, ಅವತಾರ ಪುರುಷ 2, ಈಗ ಚೂಮ್ ಅಂತಾರು. ಈಗ ನಾನು ಅಂಬಾಲಿ ಅವ್ರ ವಿಚಾರಕ್ಕೆ ಬರ್ತೀನಿ. ಒಂದು ಟೀಮು ನನ್ನನ್ನ ಫೆಬ್ರವರಿಯಿಂದ ಫಾಲೋ ಮಾಡ್ತಾ ಇರುತ್ತೆ. ಕರೆಕ್ಟ್ ಮೇಡಮ್? ನೋಡಿ ಲಾಸ್ಟ್ ಇಯರ್ ಅಂತೆ ನೋಡಿ ಲಾಸ್ಟ್ ಇಯರ್ ಅಂತ ಒಂದಿಷ್ಟು ದಿವಸ ಹಿಂಗ್ ಫಾಲೋ ಮಾಡ್ತಾ ಇರುತ್ತೆ ನನ್ನನ್ನ. ಅಂದ್ರೆ ಅವ್ರದ್ದು ಪೋಸ್ಟರ್ ಲಾಂಚ್ ಅಲ್ಲಿ ಇರ್ಬೋದು, ಎಲ್ಲಾರು ನಾನು ಟ್ಯಾಗ್ ಮಾಡೋದಾಗಿದೆ, ನನಗೆ ಪೋಸ್ಟರ್ ಕಳ್ಸೋದಾಯ್ತು. ನನಗೆ ಯಾರು ಅಂತ ಗೊತ್ತಿಲ್ಲ, ಯಾಕಂದ್ರೆ ನಾನು ಸಾರಿ ನಂಬರ್ ಸೇವ್ ಮಾಡ್ಕೊಂಡಿರ್ಲಿಲ್ಲ. ಒಂದು ಅನ್ನೋನ್ ನಂಬರ್ ಇಂದ ಹಿಂಗ್ ಬರ್ತಾನೆ ಇದೆ, ಏನೋ ಆ ಸಿನಿಮಾದ ಇದು ಸರ್ ಬರಬೇಕು ಅಂತ ಅಂತದ್ದು. ಸರಿ ಆಯ್ತು, ಹೋಗ್ಬಿಡೋಣ ಸರ್, ನಾನು ಒಂದು ಇದನ್ನ ಕಳಿಸ್ತೀನಿ, ಪೋಸ್ಟರ್ ಕಳಿಸ್ತೀನಿ, ನಿಮಗೆ ಇಷ್ಟ ಆದ್ರೆ ಬನ್ನಿ ಸರ್ ನೀವು ಅಂತ ಅಂದ್ಬಿಟ್ಟು ಕಳಿಸ್ತಾರೆ. ಅದು ದೆವ್ವ ಆಗಿರ್ಬೇಕೇನ್ರಿ ಅದು ದೆವ್ವ ಆಗಿರ್ಬೇಕಾ? ನಾನು ಒಳ್ಳೆ ಕಥೆ ಆಯ್ತು, ಇದಕ್ಕೊಂದು ಗ್ಯಾಪ್ ಕೊಡೋಣ ಅಂತಂತಂದ್ರೆ ಅದೆಲ್ಲೋ ತಿರ್ಕೊಂಬಂದ್ ಅದು ದೆವ್ವ ನನ್ನ ಇದಕ್ಕೆ ಬರ್ತದಲ್ಲ ಗುರು ಅಂತ ಅನ್ನೋವಂಥದ್ದು. ನಾನು ಈ ವಿಚಾರದಲ್ಲಿ ಹೇಳ್ಬೇಕು ಅವ್ರಿಗೆ ಏನು ಅಂತಂತಂದ್ರೆ, ನಾವು ಹೇಳಿದ್ ನೋಡಿ, ಹೋದ ವರ್ಷದಿಂದ ಅವರು ನನ್ನನ್ನ ಫಾಲೋ ಮಾಡ್ತಾ ಇರುವಂತದ್ದು ಎಷ್ಟು ಚಂದ. ಇವತ್ತು ನಾನು ಅಲ್ಲಿ ನಿಂತಿದ್ದೀನಿ ಅಂತಂತಂದ್ರೆ ನಾನು ಬಂದಿದ್ದೀನಿ ಅಲ್ಲ, ಅವರ ಅವಿರತವಾದಂತ ಪ್ರಯತ್ನ ನಾನು ಇಲ್ಲಿ ತಗೊಂಬಂದು ನಿಲ್ಸಿರೋ ಅಂತದ್ದು. ನಾನು ಬಂದಿದ್ದೀನಿ ಅಂತ ಅನ್ನೋದು ಏನಾರು ಆಯ್ತಂದ್ರೆ ತುಂಬಾ 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 ನನ್ನನ್ನು ನಾನೇ ಇದನ್ನ ಮಾಡ್ಕೊಂಡಂಗೆ. ಅವರ ಶ್ರಮ ಜಾಸ್ತಿ ಇದೆ, ಅವರ ಪ್ರಯತ್ನ ಜಾಸ್ತಿ ಇದೆ. ನನ್ನನ್ನು ಹೆಂಗೆ ಹಿಡಿದಿದ್ದಾರೆ ಅಂತಂದ್ರೆ ಅಲ್ಲಿಂದ ಇಲ್ಲಿ ತನಕ ನೋಡಿ 1.5 ವರ್ಷದಿಂದ ಫಾಲೋ ಅಪ್ ಮಾಡಿದ್ದಾರೆ. ನನಗೆ ಇವಾಗ ಗೊತ್ತಾಯ್ತು, ಆಕ್ಚುಲಿ ಈ ಟೈಟಲ್ ಬರೀ ತೆರೆ ಮೇಲೆ ಅಲ್ಲ, ನಾನಿನ್ನ ಬಿಡಲಾರೆ ಅಂತ ಅನ್ನೋವಂಥದ್ದು ಮೋಸ್ಟ್ಲಿ ಇವ್ರಿಗೇನೆ ಜಾಸ್ತಿ ಸೆಟ್ ಆಗುತ್ತೆ ಅನ್ಸುತ್ತೆ. ಇವ್ರು ಅನ್ಕೊಂಡ್ರು ಅಂದ್ರೆ ಇವ್ರು ಯಾವ್ದನ್ನು ಬಿಡೋದೇ ಇಲ್ಲ ಅಂತ ಅನ್ನೋವಂಥದ್ದು ಪರ್ಸನಲ್ ಲೈಫ್ಗೂ ಮೋಸ್ಟ್ಲಿ ಅದು ಅನ್ವಯಿಸುತ್ತೆ ಅಂತ ಕಾಣಿಸುತ್ತೆ ನನಗೆ. ಇನ್ನೊಂದು ಇದರ ಜೊತೆಯಲ್ಲಿ ನನಗನ್ನಿಸ್ತಾ ಇರೋವಂಥದ್ದು, ಅವ್ರಿಗೆ ನೋಡಿ, ಒಬ್ಬ ಆಕ್ಟರ್ನ, ಒಬ್ಬ ಗೆಸ್ಟ್ ನ ಕರಿಬೇಕು ಅಂತಂದ್ರೆ 1.5 ವರ್ಷ ಹಿಂಗ್ ಫಾಲೋ ಮಾಡೋದಂತವ್ರು. ಇವರು ಸಿನಿಮಾ ಅಂತ ಬಂದಾಗ ಯಾವ ಎಲಿಮೆಂಟ್ ಅನ್ನು ಕೂಡ ಇವ್ರು ಬಿಟ್ಟಿಲ್ಲ. ಇವ್ರಿಗೆ ನಾನಿನ್ನ ಬಿಡಲಾರೆ ಅಂತ ಅನ್ನೋಂಥ ಟೈಟಲ್ ಇವ್ರಿಗೆ ಜನಕ್ಕೆ ಸೂಟ್ ಆಗುತ್ತೆ ಅಂತ ಅನ್ನೋದು ನನಗೆ ಇನ್ನೂ ಜಾಸ್ತಿ ಕ್ಯೂರಿಯಸ್ ಏನು ಈ ಸಿನಿಮಾದ ಮೇಲೆ. ಯಾಕಂತಂದ್ರೆ ಇವ್ರು ಎಲ್ಲಾನು ಹಂಗೆ ಹೆಕ್ಕಿ ಮಾಡಿರ್ತಾರೆ ಅಂತ ಅನ್ನುವಂಥದ್ದು. ತುಂಬಾ ಕಷ್ಟವಾದಂತ ಒಂದು ಜಾನರ್ ಹಾರರ್ ಅನ್ನುವಂಥದ್ದು. ಇವತ್ತು ಇಡೀ ತಂಡ ತಮ್ಮ ಮೊದಲನೆಯ ಪ್ರಯತ್ನದಲ್ಲೇನೆ ಈ ತರದ ಒಂದು ಚಾಲೆಂಜಿಂಗ್ ಸಿನಿಮಾ ಮಾಡಿದೆ ಅಂತ ಅನ್ನೋದ ಆದರೆ ಖಂಡಿತವಾಗ್ಲೂ ಇದು ನಾನಿನ್ನ ಬಿಡಲಾರೆ ಅಂತ ಅನ್ನೋಂಥ ಸಿನಿಮಾದೇನು ಇವ್ರು ಟೈಟಲ್ ಇಟ್ಕೊಂಡು ಇದನ್ನು ಮಾಡಿದ್ದಾರೆ. ನಾನು ಅದೇ ಹೇಳಬೇಕು ಅಂತೆ, ಈ ತರ ಹೇಳಿದ್ರಲ್ಲ, ನಾನಿನ್ನ ಬಿಡಲಾರೆ, ನನ್ನನ್ನ ಬಿಡ್ಲಿಲ್ಲ ನೋಡಿ ಇವರು. ಅದೇ ತರ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಇವ್ರು ಯಾವುದನ್ನು ಬಿಟ್ಟಿಲ್ಲ ಅಂತ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇನ್ನೊಂದು ನಿಮಗೆ ಭರವಸೆ ಕೊಡ್ತೀನಿ, ಈ ತರ ಬಹಳ ಶ್ರದ್ಧೆಯಿಂದ ಯಾವೊಂದು ಎಲಿಮೆಂಟ್ ಅನ್ನು ಬಿಡಲಾರದೆ ಸಿನಿಮಾ ಮಾಡದಂತ ತಂಡವನ್ನ ಇದುವರೆಗೂ ನಮ್ಮ ಕರ್ನಾಟಕದ ಜನತೆ, ನಮ್ಮ ಕರ್ನಾಟಕದ ಆಡಿಯನ್ಸ್ ಕೈ ಬಿಟ್ಟ ಇತಿಹಾಸ ಇಲ್ಲ, ಆ ತರದ ಇತಿಹಾಸ ಇಲ್ಲ. ಅದಕ್ಕೆ ಸಾಕ್ಷಿ ನನ್ನ ತಂಡ ಮತ್ತೆ ನಾನು. ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂತ ಅನ್ನೋದಾಯ್ತು ಅಂತಂದ್ರೆ ಪುಣ್ಯಾತ್ಮರು ಒಂದಿಷ್ಟು ಜನ. ನಾನು ಈ ತರ ಇದ್ದಾಗ ಮೊದಲನೆಯ ಸಿನಿಮಾ ಮಾಡಿದಾಗ ನನಗೆ ಕೈ ಹಿಡಿದು ಕರೆದು ಎಬ್ಬರಿಸಿ ನಾನು ಇದೀನಿ ಗುರು ನಿನ್ ಜೊತೆಯಲ್ಲಿ ಅಂತ ಅನ್ನೋಂತ ಒಂದು ತೋಳನ್ನ ಕೊಟ್ಟಂತವ್ರು, ಕೈನ ಕೊಟ್ಟಂತವ್ರು. ಅದಕ್ಕೆ ಇವತ್ತು ಇಲ್ಲಿದ್ದೀನಿ. ಇವತ್ತು ನಾನು ಇಲ್ಲಿ ಬಂದಿದ್ದೀನಿ ಅಂತಂತಂದ್ರೆ ದಯವಿಟ್ಟು ನೀವೆಲ್ಲ ಸ್ಟಾರು ಹಂಗಿಂಗೆ ಅಂತಂತಂದ್ರೆ ಅದೇನೂ ಅಲ್ಲ, ನಿಮ್ ತರಾನೇ ನಾನು ಶುರು ಮಾಡೋದಂತವನು. ಬಹಳ ಒಂದು ಸಿಮಿಲಾರಿಟಿ ಏನ್ ಗೊತ್ತಾ, ಕನೆಕ್ಷನ್ ಏನ್ ಗೊತ್ತಾ, ನಾನು ಇವಾಗ ಹೇಳ್ತೀನಿ ಕೇಳಿ. ಅವರು ಯಾದಗಿರಿಯವರು, ಇದು ಗುಲ್ಬರ್ಗದವರು, ಕಲಬುರಗಿಯವರು, ಇವರು ಹುಬ್ಬಳ್ಳಿಯವರು. ಇವರು ನಾನು ಹುಟ್ಟಿದವರು ಯಾದಗಿರಿ, ಬೆಳೆದಿದ್ದವರು ಹುಬ್ಬಳ್ಳಿ. ಸೊ ಹಿಂಗಾಗಿ ಎರಡೂ ಕನೆಕ್ಷನ್ ನನಗೆ. ನಾನು ಹುಟ್ಟಿದ್ದು ಯಾದಗಿರಿಲಿ, ಸೊ ಅದಕ್ಕೆ ನನ್ನ ಹೆಸರು ಶರಣ ಬಸವೇಶ್ವರರ ನಾಮದಿಂದ ಬಂದಂತ ನಾನು. ಸೊ ಹುಬ್ಬಳ್ಳಿ ನನ್ನ ಊರು. ಸೊ ಹಿಂಗಾಗಿ ಇವರಿಬ್ಬರ ಜೊತೆಯಲ್ಲಿ ಒಂದು ಸಮ್ಮಿಲನ ನನಗೇನೋ ಒಂಥರ ತುಂಬಾನೇ ಖುಷಿ ಕೊಟ್ಟಿರೋವಂಥದ್ದು. ಟೀಸರ್ ಈಗಷ್ಟೇ ನೋಡಿದೆ. ಅವ್ರು ನೋಡ್ರಿ, ಅವ್ರು ಮಾತಾಡೋದ್ರಲ್ಲಿ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅವ್ರ ಕಣ್ಣಲ್ಲೇನೆ ಗೊತ್ತಾಗುತ್ತೆ ಎಷ್ಟು ಇನೋಸೆನ್ಸ್ ಇದೆ ಅಂತ ಅನ್ನೋವಂಥದ್ದು. ಪ್ರಪಂಚದಲ್ಲಿ ನನಗೆ ಗೊತ್ತಿರೋ ಹಂಗೆ ರೂಢಿಸ್ಕೊಳ್ಳೋದಕ್ಕೂ ಕಷ್ಟವಾಗುವಂತ ಒಂದು ಕ್ಯಾರೆಕ್ಟರ್ ಇದೆ ಅಂತ ಅನ್ನೋದಾದ್ರೆ, ಶಕ್ತಿಯುತವಾದಂತ ಕ್ಯಾರೆಕ್ಟರ್ ಇದೆ ಅಂತ ಅನ್ನೋದಾದ್ರೆ ಅದು ಇನೋಸೆನ್ಸ್. ಅದು ಇವತ್ತು ಅಷ್ಟು ಇನೋಸೆನ್ಸ್ ಅನ್ನ ಮೈದುಂಬ
ಹೃದಯವನ್ನ ತುಂಬಿಕೊಂಡು ಸಿನಿಮಾ ಮಾಡದಂತಹ ಒಂದಿಷ್ಟು ಜನರಿದ್ದಾರೆ. ಯಾವ್ದು ಸೋಲುತ್ತೋ ಯಾವ್ದು ಗೆಲ್ಲುತ್ತೋ ಗೊತ್ತಿಲ್ಲ, ಇನ್ನೋಸೆನ್ಸ್ ಮಾತ್ರ ಗ್ಯಾರಂಟಿ ಗೆಲ್ಲುತ್ತೆ ರೀ. ಇನ್ನೋಸೆನ್ಸ್ ಮಾತ್ರ ಗ್ಯಾರಂಟಿ ಗೆಲ್ಲುತ್ತೆ. ಅಷ್ಟು ಇನ್ನೋಸೆಂಟ್ ಆಗಿ ನೀವು ಈ ಸಿನಿಮಾ ಮಾಡಿದೀರಿ ಅಂತ ಅನ್ನೋದಾದ್ರೆ ನಾವು ಹೆಸರಿಸ್ತಾ ಏನು ಹೋಗಕ್ ಹೋಗಲ್ಲ, ಯಾಕಂದ್ರೆ ಮತ್ತೆ ಯಾರೋರಿಗೆ ಇನ್ನೊಂದು ಪ್ರೆಸ್ ಮೀಟ್ ಇದೆ ಅಂತ ಅನ್ನುವಂಥದ್ದು. ಒಟ್ಟಾರೆ ಗೆಲ್ಲುವ ಎಲ್ಲಾ ಲಕ್ಷಣಗಳು ಈ ಸಿನಿಮಾ ತನ್ನನ್ನ ತಾನು ತುಂಬಿಸ್ಕೊಂಡಿದೆ. ಈ ಎಲ್ಲಾ ಇಡೀ ತಂಡಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ, ಒಬ್ಬೊಬ್ಬರಿಗೆ ಹೆಸರು ಬೇಡ ಅಂತ ಹೇಳಿದ್ರು ಅವಾಗ್ಲೇ ಹೇಳ್ತಾರೆ. ನೋಡಿ ಇಲ್ಲಿ ನೋಡಿ ಇವರೇ ನೋಡಿ ಅಲ್ಲಿ ಲುಕ್ ನೋಡಿ ಅಲ್ಲಿ ರೆಕಾರ್ಡ್ ಮಾಡ್ಕ ಯಾರು ನೋಡಿ ಮೋಕ್ಷಿ ನೋಡಿ, ನಾನು ಇಲ್ಲಿ ಹೋಗ್ಬೇಕಾದ್ರೆ ಹಿಂಗ್ ಬರ್ಬೇಕಾದ್ರೆ ಬೇಗ ಮುಗಿಸಪ್ಪ ಅಂತ ಹೇಳ್ಬಿಟ್ಟು ಕಳಿಸಿದ್ದೆ. ಏನು ನಾನೇನ್ ಜಾಸ್ತಿ ಹೇಳ್ಬೇಕಾಗಿಲ್ಲ ಈ ಸಿನಿಮಾದ ಬಗ್ಗೆ. ಈ ತರದ ಒಂದು ತಂಡಕ್ಕೆ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಆಶೀರ್ವಾದ ಇದ್ದಲ್ಲಿ ಈ ತಂಡ ಮತ್ತೆ ಮತ್ತೆ ಒಂದಿಷ್ಟು ದೊಡ್ಡ ಸಿನಿಮಾಗಳನ್ನ ಮಾಡೋದಕ್ಕೆ. ಯಾಕಂದ್ರೆ ನಾನು ಇನ್ನೊಂದು ಕೇಳಿದೆ, ಡೈರೆಕ್ಟರ್ನ ಕುಂಡಿಸ್ಕೊಂಡು ಕೇಳ್ತಾ ಇದ್ದೆ, ಎಷ್ಟು ದಿವಸ ಶೂಟ್ ಮಾಡಿದ್ರಿ ಅಂತ. 65 ದಿವಸ ಶೂಟ್ ಮಾಡಿದೀನಿ ಅಂತಂದ್ರು. ಇದನ್ನ ಬಿಟ್ಟು ಯಾವ್ದನ್ನ ಕಾಲ್ ಶೀಟ್ ಗಳನ್ನ ಬಿಟ್ಟು 65 ದಿವಸ. ಇವತ್ತು ಸುಮ್ನೆ ನಾನು ಹೇಳ್ತಿದ್ದೀನಿ, ಈಗ ರೆಗ್ಯುಲರ್ ಸಿನಿಮಾದ ದೊಡ್ಡ ಗಾತ್ರದ ಸಿನಿಮಾಗಳು ಏನೇನಿದಾವಲ್ಲ ಆ ಮಟ್ಟದ ಕಾಲ್ ಶೀಟಿನ ಅಂದ್ರೆ ದಿವಸಗಳ ಇದು. ಸೊ ಅಲ್ಲೇ ಗೊತ್ತಾಗುತ್ತೆ ಇವರು ಅದನ್ನೆಲ್ಲ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ, ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ಅನ್ನೋದು ಅಷ್ಟೇ ಲೆಕ್ಕಕ್ಕೆ ಇಟ್ಕೊಂಡಿದ್ದಾರೆ ಅಂತ ಅನ್ನೋದ್ರಲ್ಲಿ ಇಲ್ಲಿ ನಿರ್ಮಾಪಕರಾಗಿನೂ ಕೂಡ ಅಂಬಾಲಿ ಅವರು ಮತ್ತೆ ಅವ್ರ ತಾಯಿ ಅವರಿಗೆ ದೊಡ್ಡ ಸಲಾಮ್ ನಿಮಗೆ. ಯಾಕಂತಂದ್ರೆ ಮೊದಲನೇ ಸಿನಿಮಾದಲ್ಲೇ ಸಿನಿಮಾ ಚೆನ್ನಾಗಿ ಬರಬೇಕು. ಇಲ್ಲಿ ನೋಡಿ ಯಾವ ಸ್ಟಾರ್ಸ್ ಇಲ್ಲ, ಯಾಕಂತಂದ್ರೆ ಇಲ್ಲಿ ಸಿನಿಮಾನೇ ಇಲ್ಲಿ ಮಾತಾಡಬೇಕು ಅಂತ ಅನ್ನುವಂಥದ್ದು. ಸೊ ಈ ತರ ಮುಕುತೋಳಿ ಮೇಡಮ್, ನನ್ಗೆ ಇನ್ನೊಂದೇನು ಗೊತ್ತಾ ಖುಷಿಯಾಗಿದ್ದು, ನಮ್ಮ ಕನ್ನಡ ಚಿತ್ರರಂಗ ಕಂಡಂತ ಅದ್ಭುತವಾದಂತ ವ್ಯಕ್ತಿತ್ವ, ಕಲಾವಿದ, ಮತ್ತೆ ಒಂದು ಡ್ಯಾನ್ಸರ್ ಅಂತ, ಡ್ಯಾನ್ಸ್ ಅಂತ ಬಂದಾಗ, ಫೈಟ್ ಅಂತ ಬಂದಾಗ ದಿ ಬೆಸ್ಟ್ ಅಂತ ಅನ್ನೋದನ್ನ ಇವತ್ತು ಅಪ್ಪು ಸರ್ ಅವರು ಆ ಮಾರ್ಕನ್ನ ಹಿಂಗೆ ಗೆರೆಗೆರೆದ್ಬಿಟ್ಟು ಇದು ಮಾಡಿರುವಂತದ್ದು. ಇವತ್ತು ನಿಮ್ಗೆ ಹೇಳ್ತೀನಿ ನಾನು, ನಿಮ್ಮ ಲೈಫ್ ನಲ್ಲಿ ಇವತ್ತು ಸಿಗಬಹುದಾದಂತ ಒಂದು ಅತಿ ದೊಡ್ಡ ಅವಾರ್ಡ್ ಇವತ್ತು ನಿಮ್ಗೆ ಸಿಕ್ಕಿದೆ ಅಂತ ಅನ್ನೋದು ಏನ್ ಗೊತ್ತಾ, ಇವತ್ತು ಮಾಸ್ಟರ್ ಇಲ್ಲಿ ಬಂದಾಗ, ಯಾಕಂದ್ರೆ ಅಪ್ಪು ಸರ್ ಅವ್ರಿಗೆ ಅವ್ರು ಕೊರಿಯೋಗ್ರಾಫ್ ಮಾಡಿದ್ದಾರೆ, ಅಂದ್ರೆ ಇದು ಫೈಟ್ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಇವತ್ತು ಅವ್ರ ಹೆಸರನ್ನ ಜೊತೆಯಲ್ಲಿ ಇವತ್ತು ನಿಮ್ಮ ಹೆಸರು ಹೇಳ್ತಾರೆ ಅಂತ ಅನ್ನೋವಂಥದ್ದು ಇದೆ ಗೊತ್ತಾ. ಇಲ್ಲಿ ನಿಮಗೆ ಸಿಕ್ಕಂತ ನಿಮ್ಮ ಜೀವನಕ್ಕೆ, ಅಂದ್ರೆ ನಿಮ್ಮ ವೃತ್ತಿ ಜೀವನಕ್ಕೆ ಸಿಕ್ಕಂತ ಒಂದು ಫಸ್ಟ್ ಅವಾರ್ಡ್ ಅಂತಂದ್ರೆ ಇವತ್ತು ಸರ್ ಕೊಟ್ಟಿರೋ ಅಂತಂದ್ರೆ ಇದು ಖಂಡಿತ ತಪ್ಪಾಗಲ್ಲ. ಇದು ಖಂಡಿತ ತಪ್ಪಾಗಲ್ಲ. ನಾನೇ ಎಮೋಷನಲ್ ಆಗ್ಬಿಟ್ಟೆ, ಖಂಡಿತ ನಾನೇ ಎಮೋಷನಲ್. ಅವ್ರು ಹೇಳಿದ ತಕ್ಷಣ ನಾನು, ಯಾಕಂದ್ರೆ ಅವ್ರು ಎಂತೆಂತ ಅವ್ರ ಜೊತೆಲಿ ಕೆಲಸ ಮಾಡಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್ ಅಂತ ಅವ್ರ ಜೊತೆಯಲ್ಲಿ ನೀವು ಅಂತ ಒಳ್ಳೊಳ್ಳೆ ಮಾತುಗಳನ್ನ ಆಡೋದಂಥದ್ದು, ಅವ್ರಿಗೆ ಇನ್ನೂ ಒಂದು 10 ಸಿನಿಮಾ ಮಾಡುವಂತ ಆನೆ ಬಲ, ಅದೆಲ್ಲಾನು ಕೂಡ ಎಲ್ಲ ಇಡೀ ಕರ್ನಾಟಕದ ಜನತೆ, ಕನ್ನಡ ಅಭಿಮಾನಿಗಳು ಮತ್ತೆ ಸಿನಿಮಾ ಅಭಿಮಾನಿಗಳು ಈ ಸಿನಿಮಾನ ತುಂಬಾ ದೊಡ್ಡ ರೀತಿಯಲ್ಲಿ ಯಶಸ್ಸು ಮಾಡೋದ್ರ ಮುಖಾಂತರ ಈ ತಂಡಕ್ಕೆ ಹರಿಸಬೇಕು ಅಂತ ಕೇಳ್ಕೊಳ್ತೀನಿ. ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್. ನಾನಿನ್ನ ಬಿಡಲಾರೆ ಟೀಮಿನ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿರ್ದೇಶಕರು ಹಾಗೆ ನಿರ್ಮಾಪಕರು ಬರಬೇಕು. ಒಂದು ಚಿಕ್ಕ ಸ್ಮರಣಿಕೆ ಟೀಮ್ ಕಡೆಯಿಂದ. ಅದಾದ ತಕ್ಷಣ ಒಂದು ಫೋಟೋ ಆಪರ್ಚುನಿಟಿ ಇಡೀ ತಂಡ.